ತುಂಬಾ ಜನ ಆರ್ಕೆಸ್ಟ್ರಾ ಡಿಜೆಗೂ ಭಾರಿ ವ್ಯತ್ಯಾಸ ಇದೆ. ದಯವಿಟ್ಟು ಆರ್ಕೆಸ್ಟ್ರಾ ಬೇರೆ, ಡಿಜೆ ಬೇರೆ. ಕ್ಲಬ್ಸ್ ಅವರು ಅಷ್ಟೇ ಆದಷ್ಟು ಅವ್ರ ಕಡೆಯಿಂದ ಏನ್ ಸೆಕ್ಯೂರಿಟಿ ಮೆಜರ್ಸ್ ಫಾಲೋ ಮಾಡಬೇಕು, ಫ್ರಿಸ್ಕಿಂಗ್ ಮಾಡೋದು ಅಥವಾ ಬೌನ್ಸರ್ಸ್ ಯಾವಾಗ್ಲೂ ಆಡಿಯನ್ಸ್ ಮೇಲೆ ಯಾವಾಗ್ಲೂ ಕಣ್ಣಿಟ್ಟಿರೋದು ಅದೆಲ್ಲ ಮಾಡ್ತಾನೆ ಇರ್ತಾರೆ. ಬಟ್ ಮಾಡೋರು ಎಲ್ಲಿದ್ರು ಮಾಡೇ ಮಾಡ್ತಾರೆ. 100% ಇಟ್ಸ್ ವೆರಿ ಈಸಿ. ಅದಕ್ಕೆ ಮೈಂಡ್ನ ಯಾವಾಗಲೂ ನಾವು ಸ್ಟ್ರಾಂಗ್ ಆಗಿ ಕಂಟ್ರೋಲ್ ಆಗಿ ಇಟ್ಕೊಂಡಿರ್ಬೇಕು ಮೈಂಡ್ನ. ಸೊ ಡಿಜೆಸ್ ಆರ್ ಆಲ್ಸೋ ಸಮ್ಟೈಮ್ಸ್ ಹೆಲ್ಪ್ಲೆಸ್. ಹಿಂಗಾಗಿ ತುಂಬ ಜನ ಅವ್ರ ಪರ್ಸನಲ್ ಲೈಫ್ನ ಹಾಳು ಮಾಡ್ಕೊತಾರೆ. ಸರ್ ಇದು ಫಸ್ಟ್ ಟೈಮ್ ಅಲ್ಲ ನೀವು ಕೇಳ್ತಾ ಇರೋದು, ತುಂಬ ಜನ ನನಗಿದು ಕೇಳಿದ್ದಾರೆ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ, ಮಲ್ಲೇಶ್ವರಮಲ್ಲಿ ಹುಟ್ಟಿ ಬೆಳೆದು ನನ್ನ ಫುಲ್ ಫ್ಯಾಮಿಲಿ ಈಗಲೂ ಮಲ್ಲೇಶ್ವರಮಲ್ಲೇ ಇದ್ದಾರೆ. ನಾನು ಮಾತ್ರ ಇಲ್ಲಿರೋದು. ಓದಿದ್ದು BP ಇಂಡಿಯನ್ ಹೈಸ್ಕೂಲ್, ಕಾಲೇಜ್ ಶೇಷಾದ್ರಿಪುರಂ ಕಾಲೇಜ್, ಡಿಗ್ರಿ ಕೂಡ ಶೇಷಾದ್ರಿಪುರಮಲ್ಲೇ. ಡಿಗ್ರಿ ಓದ್ತಾ ಬ್ರಿಗೇಡ್ ರೋಡಲ್ಲಿ ನನಗೆ ಯಾರೋ ಒಂದ್ಸಲಿ ಕರ್ಕೊಂಡೋದ್ರು ಒಂದು ಪಾರ್ಟಿಗೆ ಅಂತ. ಸೊ ಅಲ್ಲಿ ಯಾರೋ ಒಂದು DJ ಇದೇ ಥರ ಮಾಡ್ತಾಯಿದ್ರು. ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ತುಂಬ ಖುಷಿ ಆಯಿತು ನೋಡಿ. ಬಿಕಾಸ್ ನಾನು ಡ್ಯಾನ್ಸ್ ಮಾಡ್ತಾಯಿದ್ದೆ, ಆ ಫೀಲಿಂಗೇ ಬೇರೆ ಇತ್ತದು. ನಾನು ಯಾಕೆ ಇದು ಮಾಡಬಾರ್ದು ಅಂತ ಅನ್ನಿಸ್ತು. ಸೊ ಆ DJನ ಹೋಗಿ ಅಪ್ರೋಚ್ ಮಾಡಿದೆ, ನಾನು ಇದನ್ನು ಕಲಿಬೇಕು, ನನಗೆ ಹೇಳ್ಕೊಡೋಕ್ಕಾಗತ್ತಾ ಅಂತ. ಫಾರ್ಚುನೇಟ್ಲಿ ತುಂಬ ಒಳ್ಳೆ ವ್ಯಕ್ತಿ, ಬಾ ನಿನ್ನ ತುಂಬ ಚಿಕ್ಕ ಹುಡುಗ, ನೋಡೋಕ್ಕೆ ಚೆನ್ನಾಗಿದೆಯಾ, ಬಾ ನಾನು ಕಲಿಸ್ಕೊಡ್ತೀನಿ ಅಂತ. ಇಂದಿರಾನಗರ್ ಮಿಸ್ಚಿಫ್ ಅಂತ ಒಂದು ಚಿಕ್ಕದೊಂದು ಪಬ್ ಇತ್ತು. ಆ ಪಬ್ಬಲ್ಲಿ ದಿನ ಸಾಯಂಕಾಲ ಅವ್ರ ಜೊತೆ ಹೋಗಿ ಕಲ್ತು 1.5 ವರ್ಷ ಪ್ರಾಕ್ಟೀಸ್ ಮಾಡಿ ದಿನ ಹೋಗಿ, ಅವ್ರು ಇಲ್ದಿರೋ ಟೈಮಲ್ಲಿ ನಾನು ಹೋಗಿ ಅವ್ರಿಗೆ ಬ್ಯಾಕಪ್ ಮಾಡಿ, ಅವ್ರು ರಜದಲ್ಲಿದ್ದಾಗ ನಾನು ಹೋಗಿ ಅವ್ರಿಗೆ ಕವರಪ್ ಮಾಡಿ, ಈ ಥರ ಎಲ್ಲ ಮಾಡಿ ಸುಮಾರು 1.5 ವರ್ಷ ಅವ್ರ ಜೊತೆ ಇದ್ದೆ, ಕಲಿತೆ. 1.5 ವರ್ಷ ಆದಮೇಲೆ ನನಗೆ ಕಾನ್ಫಿಡೆನ್ಸ್ ಬಂತು, ನಾನು ಯಾಕೆ ಫ್ರೀಲಾನ್ಸಿಂಗ್ ಮಾಡಬಾರ್ದು, ನಾನು ಒಂದು ಆರ್ಟಿಸ್ಟ್ ಆಗಿ ನಾನು ಪ್ರಮೋಟ್ ಮಾಡ್ಕೊಬಾರ್ದು ಅಂತ. ಸೊ ಇವೆಂಟ್ ಕಂಪ್ನೀಸ್ ಅಪ್ರೋಚ್ ಮಾಡೋಕ್ಕೆ ಟ್ರೈ ಮಾಡಿದೆ. ಅವ್ರು ಇವೆಂಟ್ಸ್ ಕೊಡೋಕ್ಕೆ ಶುರು ಮಾಡಿದ್ರು. 1,500-2,000ದಿಂದ ಶುರು ಮಾಡಿದೆ ಒಂದು ಇವೆಂಟ್ಗೆ. ಸ್ಟಾರ್ಟಿಂಗಲ್ಲಿ ಹಿಪ್-ಹಾಪ್ ಮ್ಯೂಸಿಕ್ ಪ್ಲೇ ಮಾಡ್ತಾಯಿದ್ದೆ, ಆಮೇಲೆ ಹೌಸ್ ಮ್ಯೂಸಿಕ್ ಪ್ಲೇ ಮಾಡ್ತಾಯಿದ್ದೆ. ಹಿಪ್-ಹಾಪ್, ಹೌಸ್ ಮ್ಯೂಸಿಕ್ ಇದು ವೆಸ್ಟರ್ನ್ ಮ್ಯೂಸಿಕ್, ಅದು ಮೋಸ್ಟ್ಲಿ ಯುರೋಪಿಯನ್ ಸೈಡು ಮತ್ತು ಆ ಕಡೆ ಜಾಸ್ತಿ ಇಷ್ಟಪಡ್ತಾರೆ ಜನ. ನಾನು ಶುರು ಮಾಡಿದಾಗ ಈ ಕಾನ್ಸೆಪ್ಟ್ ತುಂಬ ಕಮ್ಮಿ ಇತ್ತು ಇಂಡಿಯಲ್ಲಿ. ಯಾವ ಜಾನರ್ ಏನು ಅಂತ ಯಾರಿಗೂ ಏನೂ ಗೊತ್ತಾಗ್ತಾನೆ ಇರಲಿಲ್ಲ. ಬರೀ ಮ್ಯೂಸಿಕ್ ಅಷ್ಟೇ. ಬಟ್ ಅದರಲ್ಲೂ ತುಂಬ ಜಾನರ್ಸ್ ಇದೆ, ಅಂದರೆ ಜಾತಿ ಅಂತಾರಲ್ಲ ಆ ಥರ ಮ್ಯೂಸಿಕಲ್ಲೂ ತುಂಬ ಜಾತಿ ಇದೆ. ಸೊ ನನ್ನ ಫೇವ್ರೆಟ್ ಮ್ಯೂಸಿಕ್ ಜಾನರ್ ಬಂದು ಹೌಸ್ ಮ್ಯೂಸಿಕ್ ಅಂತ. ಈಗಲೂ ಹೌಸ್ ಮ್ಯೂಸಿಕ್ಕೆ ಪ್ಲೇ ಮಾಡೋದು. ನನ್ನ ಕರಿಯರ್ ನಾನು ಕಂಪ್ಲೀಟ್ ಫಿನಿಷ್ ಮಾಡೋವರೆಗೂ ಮೇ ಬಿ ಒಂದು 10 ವರ್ಷ ಕಂಪ್ಲೀಟ್ ಮಾಡ್ತೀನೇನೋ ಹೌಸ್ ಮ್ಯೂಸಿಕ್ಕೆ ಪ್ಲೇ ಮಾಡೋದು. ಬಟ್ ಬಿಕಾಸ್ ಡಿಮ್ಯಾಂಡ್ ಇರುತ್ತಲ್ಲ, ಈಗ ವೆಡ್ಡಿಂಗಲ್ಲಿ ಪ್ಲೇ ಮಾಡಿದಾಗ, ಯಾವುದೋ ನಾರ್ತ್ ಇಂಡಿಯನ್ ವೆಡ್ಡಿಂಗಲ್ಲಿ ಪ್ಲೇ ಮಾಡಿದಾಗ ಬಾಲಿವುಡ್ ಕೇಳ್ತಾರೆ. ಸೊ ಬಾಲಿವುಡ್ ಪ್ಲೇ ಮಾಡಬೇಕಾಗುತ್ತೆ. ಕಾರ್ಪೊರೇಟ್ ಇವೆಂಟ್ಸಲ್ಲಿ ಪ್ಲೇ ಮಾಡಬೇಕಂದಾಗ ಎಲ್ಲ ಲ್ಯಾಂಗ್ವೇಜಸ್ಸು ಪ್ಲೇ ಮಾಡಬೇಕಾಗುತ್ತೆ. ನಾನು ಡಿಫ್ರೆನ್ಷಿಯೇಟ್ ಮಾಡಲ್ಲ, ಬಿಕಾಸ್ ಮ್ಯೂಸಿಕ್ ಇಸ್ ಜಸ್ಟ್ ಒನ್ ಲ್ಯಾಂಗ್ವೇಜ್. ಎಲ್ರಿಗೂ ನಾವು ಆ ಥರ ಎಂಟರ್ಟೈನ್ಮೆಂಟ್ ಕೊಡಬೇಕು, ಎಲ್ರಿಗೂ ಇಷ್ಟ ಆಗುವಂಥದ್ದು ಪ್ಲೇ ಮಾಡಬೇಕು. ಅದು ನನ್ನ ಮೇನ್ ಮೋಟೋ ಇರುತ್ತೆ. ಯಾವಾಗಲೂ ಯಾವುದೇ ಇವೆಂಟಲ್ಲಿ ನಾನು ಪ್ಲೇ ಮಾಡೋಕ್ಕೆ ಹೋದಾಗ ತುಂಬ ಖುಷಿಯಾಗಿ ಪ್ಲೇ ಮಾಡ್ತೀನಿ. ನೀವು ಯಾವ ಥರ ನನ್ನ ಇವೆಂಟಿಗೆ ಬಂದಾಗ ನೀವು ನೋಡಿದ್ರೆ ತುಂಬ ನಗ್ನಗ್ತಾ ಯಾವಾಗಲೂ ಪ್ಲೇ ಮಾಡ್ತಾ ಇರ್ತೀನಿ. ಬಿಕಾಸ್ ನಾನು ನಗೋದು ನೋಡಿದ್ರೆ ಜನ ನನ್ನ ನೋಡಿ ಅವ್ರಿಗೊಂದು ಫೀಲ್ ಬರುತ್ತೆ, ಒಂದು ಎನರ್ಜಿ ಬರುತ್ತೆ. ನನ್ನ ಕಡೆಯಿಂದ ನಾನೊಂದು ಎನರ್ಜಿ ಕೊಡ್ತಾ ಇರ್ತೀನಿ, ಅವ್ರ ಕಡೆ ಆ್ಯಸ್ ಅ ಆಡಿಯನ್ಸ್, ಆ್ಯಸ್ ಸಮನ್ ಹೂ ಇಸ್ ಡಾನ್ಸಿಂಗ್ ದೇರ್ ಆನ್ ದ ಡಾನ್ಸ್ ಫ್ಲೋರ್, ಅವ್ರು ನನಗೊಂಥರ ಎನರ್ಜಿ ಕೊಡ್ತಾರೆ. ಸೊ ಅದು ಸಿಂಕ್ ಆಗುತ್ತೆ ಯಾವಾಗಲೂ. ಈ ಥರ ಸಿಂಕ್ ಆದ್ರೇ ಆ ಔಟ್ಪುಟ್ ಬರುತ್ತಲ್ಲ, ಆ ಸೆಟ್ ಇರುತ್ತಲ್ಲ, ಫ್ಯಾಂಟಾಸ್ಟಿಕ್ ಸೆಟ್ ಆಗುತ್ತೆ. ಒನ್ ಆಫ್ ದಿ ಮೆಮೊರಬಲ್ ಸೆಟ್ ಆಗಿ ಉಳ್ಕೊಂಡ್ಬಿಡುತ್ತೆ. ಒಂದು ಹಾರ್ಮೋನಿ ಅದು. ಹೌದು, ಕನೆಕ್ಟ್ ಸರ್. ಇಟ್ಸ್ ಡೆಫಿನೆಟ್ಲಿ ಎ ಕನೆಕ್ಟ್. ಒಂಥರ ವೈಫೈ ಥರ, ಯಾರು ಏನು ಹೇಳಲ್ಲ. ಹೌದು. ಬಟ್ ನಿಮ್ಮ ಮೂಡು, ಮ್ಯೂಸಿಕ್ಕು, ಅವ್ರ ಮೂಡು ಎಲ್ಲ ಸೇರ್ಕೊಂಡ್ಬಿಡುತ್ತೆ. ನಾನು ನೋಡ್ತೀನಿ, ಅವ್ರು ನೋಡಿ ನಾನು ನಗ್ತೀನಿ, ನನ್ನನ್ನು ನೋಡಿ ಅವ್ರು ನಗ್ತಾರೆ. ಆ ನಗು ಅದರ ಅರ್ಥ ಏನು ಅಂದರೆ ತುಂಬ ಖುಷಿಯಾಗಿದ್ದೀನಿ ಅಂತ ಅವ್ರ ಕಡೆಯಿಂದ ನನಗೊಂದು ಸಿಗ್ನಲ್ಲು, ಇನ್ನೂ ಖುಷಿ ನಾನು ನಿಮಗೆ ಕೊಡ್ತೀನಿ ಅಂತ ನನ್ನ ಕಡೆಯಿಂದ ಅವ್ರಿಗೆ ಸಿಗ್ನಲ್. ಇದು ಮಾತುಕತೆ ಇಲ್ಲದೆ, ಓನ್ಲಿ ಇನ್ ದ ಫಾರ್ಮ್ ಆಫ್ ಮ್ಯೂಸಿಕ್. ಸೊ ಈ DJ ಲೋಕದ ಹಿಸ್ಟ್ರಿ ಏನು, ಯಾವಾಗ ಇದೆಲ್ಲ ಶುರು ಆಯ್ತು ಅನ್ನೋ ಮಾಹಿತಿ ಇದೆಯಾ ಸರ್? ಇದು ಇಂಡಿಯಾ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತ ಅಂದರೆ ಅರ್ಲಿ 80s ಶುರುವಾಗಿದೆ. ಆಗ ಬರೀ ಮೂವೀಸಲ್ಲಿ ಮಾತ್ರ ಇರ್ತಾ ಇತ್ತು. ಯಾವುದೋ ಹಳೆ ಕಾಲದ ಮೂವೀಸಲ್ಲಿ ನೋಡಿದ್ರೆ ಯಾವುದೋ ಒಂದು ಕ್ಲಬ್ಬಲ್ಲಿ ಯಾರೋ ಒಂದು ಸಿಂಗರ್ ಹಾಡ್ತಾ ಇರ್ತಾರೆ, ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಆ ರೆಟ್ರೋ ಸ್ಟೈಲಲ್ಲಿ, ಆ ಥರ ಲೈವಲ್ಲಿ ಹಾಡ್ತಿದ್ರು. ಹೌದು, ಆ ಥರನೇ ಹಂಗೆ ಈ ಟ್ರೆಂಡ್ ಎಲ್ಲ ಶುರುವಾಗಿದ್ದು. ಅದಾದಮೇಲೆ ಟೆಕ್ನಾಲಜಿ ಯಾವಾಗ ಇಂಪ್ರೂವ್ ಆಯಿತು, ಕ್ಲಬ್ಸ್ ಓಪನ್ ಆಗಿ ಶುರುವಾಯಿತು. ಮೋಸ್ಟ್ಲಿ ಬಾಂಬೆಯಿಂದನೇ ಇದು ಬಂದಿರೋದು. ನಮ್ಮ ಇಂಡಿಯಾಲಿ ಮೋಸ್ಟ್ಲಿ ಬಾಂಬೆಯಿಂದನೇ ಇದು ಜಾಸ್ತಿ ಡೆವಲಪ್ ಆಗಿದ್ದು. ಬಿಕಾಸ್ ಬೆಂಗಳೂರೊಂದು IT ಹಬ್ ಆಗಿರೋದ್ರಿಂದ ಐ ಥಿಂಕ್ ಅರ್ಲಿ 2000 ಈ ಟ್ರೆಂಡ್ ತುಂಬ ಚೆನ್ನಾಗಿದೆ ಈ ಬೆಂಗಳೂರಲ್ಲಿ. ಎಕ್ಸೆಪ್ಟೆನ್ಸ್ ಲೆವೆಲ್ ಇಸ್ ಆನ್ ಅ ಹೈಯರ್ ಸೈಡ್ ಕಂಪೇರ್ಡ್ ಟು ಅದರ್ ಸಿಟೀಸ್. ನಮ್ಮ ಸಿಟಿ ನಾನು ಹೇಳ್ತಾ ಇರೋದು. ಯಾಕೆಂದರೆ ಇಲ್ಲಿ ಎಲ್ಲ ಮೈಗ್ರೆಂಟ್ಸೇ ಜಾಸ್ತಿ ಇರೋದು. ನಿಮಗೆ ಗೊತ್ತು, ನಮ್ಮ ಜನಕ್ಕಿಂತ ಜಾಸ್ತಿ ಎಲ್ಲ ಬೇರೆ ಸ್ಟೇಟ್ ಅವರೇ ಜಾಸ್ತಿ ಇರೋದು, ಎಲ್ಲ ಮೈಗ್ರೆಂಟ್ಸೇ ಬಂದಿರೋದು ಇಲ್ಲಿ ಅಂತ. ಈಗ ಅವ್ರಿಗೂ ಎಂಟರ್ಟೈನ್ಮೆಂಟ್ ಬೇಕು. ಏನು ಮಾಡ್ತಾರೆ, ಅವ್ರ ಭಾಷೆಗೆ ಆರ್ಟ್ ಕೇಳ್ತಾರೆ ಅಥವಾ ಮ್ಯೂಸಿಕ್ ಕೇಳ್ತಾರೆ, ನಮಗೆ ಪ್ಲೇ ಮಾಡಬೇಕಾಗತ್ತೆ.
ಆ ಥರ ಡೆವಲಪ್ ಆಗಿ ಆಮೇಲೆ ಅರ್ಲಿ 2000ಇಂದ ಈ ಸ್ಟೋರಿ ಶುರುವಾಗಿ ಅದಾದಮೇಲೆ ಜಾಸ್ತಿ ಕ್ಲಬ್ಸ್ ಎಲ್ಲ ಶುರುವಾಯಿತು ಬೆಂಗಳೂರಲ್ಲಿ, ಪಬ್ ಶುರುವಾಯಿತು. ಈಗ ಐ ಥಿಂಕ್ ವಿ ಆರ್ ಒನ್ ಆಫ್ ದಿ ಬೆಸ್ಟ್ ಇನ್ ಇಂಡಿಯಾ. ವಿ ಹ್ಯಾವ್ ದ ಹೈಯೆಸ್ಟ್ ನಂಬರ್ ಆಫ್ ಪಬ್ಸ್ ಇನ್ ದಿ ಎಂಟೈರ್ ಕಂಟ್ರಿ ಇನ್ ಫ್ಯಾಕ್ಟ್. ಹೌದು, ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ವೋ, ಬಟ್ ವಿ ಹ್ಯಾವ್ ಬೆಂಗಳೂರಲ್ಲಿ. ಹೌದು, ಪ್ರೈವೇಟ್ ಪಾರ್ಟೀಸಲ್ಲಿ, ಕಾರ್ಪೊರೇಟ್ ಪಾರ್ಟೀಸಲ್ಲಿ, ವೆಡ್ಡಿಂಗ್ಸಲ್ಲಿ ಎಲ್ಲ ಕಡೆ ನೀವು ಡಿಜೆನ ಹೈರ್ ಮಾಡ್ಕೊಬೋದು. ಈ ಮಾರ್ವಾಡಿ ವೆಡ್ಡಿಂಗ್ಸ್ಗೆ, ಹೈ ಎಂಡ್ ವೆಡ್ಡಿಂಗ್ಸ್ಗೆ ಬಾರಾತ್ ಪ್ಲೇ ಮಾಡ್ತೀನಿ. ಅದು 5 ಸ್ಟಾರ್ ಪ್ರಾಪರ್ಟಿಲಿ ಇರುತ್ತೆ. ಮೂವಿಂಗ್ ಬಾರಾತ್ ಅಂದರೆ ಗೊತ್ತಲ್ಲ ನಿಮಗೆ, ಗಂಡನ್ನ ಕರ್ಕೊಂಬರೋ ಟೈಮಲ್ಲಿ ಕುದುರೆ ಮೇಲೆ ಕೂಡ್ಸ್ಕೊಂಬರ್ತಾರಲ್ಲ, ಸೊ ಅವ್ರ ಕಡೆ ಡ್ಯಾನ್ಸ್ ಮಾಡ್ತಾರೆ. ಅದಕ್ಕೆ ಅಂತ ಒಂದು ಸೆಟ್ ಆಫ್ ಮ್ಯೂಸಿಕ್ ಇರುತ್ತೆ. ಆ ಒಂದು 30 ನಿಮಿಷನೋ ಅಥವಾ 1 ಗಂಟೆನೋ ಪ್ರೊಸೆಷನ್ ಟೈಮಲ್ಲಿ ಅದಕ್ಕೆ ಅಂತಲೇ ಒಂದು ಸೆಟ್ ಆಫ್ ಥೀಮ್ಡ್ ಮ್ಯೂಸಿಕ್ ಇರುತ್ತೆ. ಅದನ್ನು ಪ್ಲೇ ಮಾಡ್ತೀನಿ. ಮೂವಿಂಗ್ ಮೊಬೈಲ್ ವೆಹಿಕಲ್ ಆರ್ಕೆಸ್ಟ್ರಾ ಅಲ್ಲ ಅದು. ತುಂಬ ಜನ ಆರ್ಕೆಸ್ಟ್ರಾ ಡಿಜೆಗೂ ಭಾರಿ ವ್ಯತ್ಯಾಸ ಇದೆ. ದಯವಿಟ್ಟು ಆರ್ಕೆಸ್ಟ್ರಾ ಬೇರೆ, ಡಿಜೆ ಬೇರೆ. ಡಿಜೆ, ನಾನು ಸಿಂಗಲ್ ಆಗಿ ಡಿಜೆ ಆಗಿ ನಾನು ಮ್ಯೂಸಿಕ್ ಪ್ಲೇ ಮಾಡ್ತೀನಿ. ನಾನು ನನ್ನ ಎಕ್ವಿಪ್ಮೆಂಟಲ್ಲಿ, ನನ್ನ ಮಿಷಿನ್ಸಲ್ಲಿ ಪ್ರೀ ರೆಕಾರ್ಡೆಡ್ ಮ್ಯೂಸಿಕ್ನ ಪ್ಲೇ ಮಾಡ್ತೀನಿ. ಆರ್ಕೆಸ್ಟ್ರಲ್ಲಿ ಅವರು ಮ್ಯೂಸಿಕ್ ನುಡಿಸ್ತಾರೆ. ಸೊ ದೇರ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಆಯಿತಾ? ಸೊ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತಾರೆ. ಸೊ ಇದು ಆ್ಯಕ್ಚುಲಿ ಅದು ಹಂಗಲ್ಲ. ಇದರಿಂದ ತುಂಬ ಶ್ರಮ ಇರುತ್ತೆ. ಯಾರೋ ನೋಡಿ ಏನು ಬರೀ ಮ್ಯೂಸಿಕ್ ಪ್ಲೇ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಅದು ಸುಳ್ಳು. ಅದು ಯಾರಾದರೂ ಹಂಗೆ ಅಂದ್ಕೊಂಡಿದ್ರೆ ದಯವಿಟ್ಟು ಅದು ಆ ಥರ ಅಲ್ಲ. ಇದರಿಂದ ತುಂಬ ಪರಿಶ್ರಮ ಇರುತ್ತೆ. ಎಷ್ಟೋ ದಿನ ನಿದ್ರೆ ಬರಲ್ಲ, ಯಾಕಂದರೆ ಮ್ಯೂಸಿಕ್ ಮೇಲೆ ಫೋಕಸ್ಡ್ ಆಗಿರುತ್ತೆ. ಆ್ಯಂಡ್ ನಿಮ್ಗೆ ಅದು ಬೇಕು, ಪರ್ಫೆಕ್ಷನ್ ಬೇಕು ನಿಮಗೆ. ಎಷ್ಟು ಬಂದರೂ ಎಷ್ಟು ಕೇಳಿದ್ರು ನಿಮ್ಗೆ ಸಾಲಲ್ಲ. Because you are giving that at the end of the day to the people or to the client who actually pay you. So ಹಾಗಾಗಿ ಇದರಿಂದ ತುಂಬ ಪರಿಶ್ರಮ ಇರುತ್ತೆ. ನಾನೇ ಎಷ್ಟೋ ದಿನ ನಿದ್ರೆ ಬರಲ್ಲ. ಏನು ಇಲ್ಲ ಅಂದರೆ ಮಾಡೋಕ್ಕೆ what do? I listen to music or I make music. That is the only thing that I do during my free time. ಆಮೇಲೆ ಎಜುಕೇಷನ್ ನನ್ನ ಸ್ಟಾಪ್ ಆಯಿತು. ಸರಿ ಅಂತ ಈ ಕಡೆಯಿಂದ ಇನ್ಕಮ್ ಬರೋಕ್ಕೆ ಶುರುವಾಯಿತು. ನಾನು ಒಂದು ಕೇಳ್ಕೊಳ್ಳೋದೇನು ಅಂತ ಅಂದರೆ, ದಯವಿಟ್ಟು ಡಿಜೆಯಿಂಗ್ ಪ್ರೊಫೆಷನ್ಗೆ ಬಂದಾಗ ಫ್ಯಾನ್ಸಿ ಆಗಿರುತ್ತೆ ಅಂತ ಯಾರು ಈ ಡ್ರಗ್ಸ್ ಮಾಡೋದು, ತೀರಾ ಆಲ್ಕೋಹಾಲ್ಗೆ ಅಡಿಕ್ಷನ್ ಆಗೋದು, ಅದೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಒಂದು ಬೇಕು, ಆ ಒಂದು ಮೂಡ್ ಬರೋಕ್ಕೆ, ಆ ಪ್ಲೇ ಮಾಡೋಕ್ಕೆ ಯು ನೀಡ್ ಸಮಥಿಂಗ್. ಮ್ಯೂಸಿಕ್ ಇಸ್ ದಿ ಓನ್ಲಿ ಥಿಂಗ್. ಇಟ್ ಇಸ್ ನಾಟ್ ಆಲ್ಕೋಹಾಲ್, ಇಟ್ ಇಸ್ ನಾಟ್ ಯುವರ್ ಡ್ರಗ್. ಇಟ್ಸ್ ಅ ರಾಂಗ್ ಅಸಂಪ್ಷನ್. ವಿತೌಟ್ ಆಲ್ಕೋಹಾಲ್, ವಿತೌಟ್ ಡೂಯಿಂಗ್ ಎನಿ ಡ್ರಗ್ಸ್, ಯು ಕ್ಯಾನ್ ಸ್ಟಿಲ್ ಪ್ಲೇ ಗುಡ್ ಮ್ಯೂಸಿಕ್. ಆಮೇಲೆ ಜನರಿಗೆ ಯಾವಾಗಲೂ ಒಂದಿದೆ ಮೈಂಡಲ್ಲಿ, ಡಿ ಜೆ ಪಾರ್ಟಿ ಅಂದರೆ ಹುಡುಗಿರೆಲ್ಲ ಡ್ರಗ್ಸ್ ಮಾಡ್ತಾರೆ ಅಂತ. ಅದೆಲ್ಲ ಸುಳ್ಳದು. ಯಾರೋ ಒಬ್ಬರು ಮಾಡ್ತಾರೆ, ಎಲ್ಲೋ ಒಂದು ಕಡೆ ಆಗುತ್ತೆ ಅಂತ ಇಟ್ ಡಸ್ ನಾಟ್ ಮೀನ್ ದಟ್ ಎಲ್ಲರೂ ಮಾಡ್ತಾರೆ, ಎಲ್ಲ ಜಾಗದಲ್ಲೂ ಮಾಡ್ತಾರೆ ಅಂತ. ಆ ಥರ ಎಲ್ಲ ಏನೂ ಇಲ್ಲ. ಈಗ ನಾನು ಹೇಳೋದೇನು ಅಂತಂದರೆ, ಯಾರನ್ನ ಯಾವಾಗಲೂ ಫೋರ್ಸ್ ಮಾಡೋಕ್ಕಾಗಲ್ಲ. ಸರ್ ಅವ್ರು ಮಾಡ್ತೀನಿ ಅಂದರೆ ಅವ್ರು ಮಾಡ್ತಾರೆ. ನಾವು ಪ್ರತಿಯೊಬ್ಬರಿಗೂ ಹೋಗಿ ಹೇಳೋಕ್ಕಾಗಲ್ಲ. ಅದು ಅವ್ರ ಇಷ್ಟ, ಅವ್ರ ಚಾಯ್ಸ್ ಆಗಿ ಅವ್ರು ಮಾಡ್ತಾರೆ. ಕೆಟ್ಟದು ಅಂತ ಗೊತ್ತಿದ್ರು ಕೂಡ ಅವ್ರು ದೇ ಸ್ಟಿಲ್ ಚೂಸ್ ಇಟ್ ಆ್ಯಂಡ್ ದೇ ಸ್ಟಿಲ್ ಡೂ ಇಟ್. ಸೊ ವಿ ಕೆನಾಟ್ ಡೂ ಎನಿಥಿಂಗ್. ಬಟ್ ಡಿ ಜೆ ಪಾರ್ಟಿಲಿ ಯಾವಾಗ್ಲೂ ಈ ಡ್ರಗ್ ಇದ್ದೇ ಇರುತ್ತೆ ಅನ್ನೋದು ಅದು ಸುಳ್ಳು. ನಾನು ಸುಮಾರು ಇಂಟರ್ವ್ಯೂಲಿ ಕೂತ್ಕೊಂಡು ಸುಮಾರು ಚಾನಲಲ್ಲೂ ಇದೆ ಯಾವಾಗಲೂ ಹೇಳಿದ್ದೀನಿ, ದಯವಿಟ್ಟು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಡಿ ಅಂತ. ಕ್ಲಬ್ಸ್ ಅವರು ಅಷ್ಟೇ ಆದಷ್ಟು ಅವ್ರ ಕಡೆಯಿಂದ ಏನು ಸೆಕ್ಯೂರಿಟಿ ಮೆಜರ್ಸ್ ಫಾಲೋ ಮಾಡಬೇಕು, ಫ್ರಿಸ್ಕಿಂಗ್ ಮಾಡೋದು ಅಥವಾ ಬೌನ್ಸರ್ಸ್ ಯಾವಾಗ್ಲೂ ಆಡಿಯನ್ಸ್ ಮೇಲೆ ಯಾವಾಗಲೂ ಒಂದು ಕಣ್ಣಿಟ್ಟಿರೋದು, ಅದೆಲ್ಲ ಮಾಡ್ತಾನೆ ಇರ್ತಾರೆ. ಬಟ್ ಮಾಡೋರು ಎಲ್ಲಿದ್ರು ಮಾಡ್ತಾರೆ. ಅದು ನಾನು ಹೇಳೋದು. ಹಂಗಂತ ಇಡೀ ಫ್ರೆಟರ್ನಿಟಿಗೇನೆ ಒಂದು ಕೆಟ್ಟ ಹೆಸರು ತರೋವಂಥದ್ದು ಯಾವತ್ತೂ ಮಾಡೋಕ್ಕೆ ಹೋಗ್ಬಾರ್ದು ಅಂತ. ಬಟ್ ಡಿ ಜೆಗಳಿಗೆ ನೀವು ಹೇಳಿದಾಗೆ ಈ ಎಣ್ಣೆ ಹೆಂಡೆ ಎಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ. ಅವ್ರು ಎಸ್ ಅಂದ್ಬಿಟ್ರೆ 100% ಇಟ್ಸ್ ವೆರಿ ಈಸಿ. ಅದಕ್ಕೆ ಮೈಂಡ್ನ ಯಾವಾಗಲೂ ನಾವು ಸ್ಟ್ರಾಂಗ್ ಆಗಿ ಕಂಟ್ರೋಲಾಗಿ ಇಟ್ಕೊಂಡಿರ್ಬೇಕು. ಮೈಂಡ್ನ ಲೂಸ್ ಬಿಟ್ಟರೆ ಹೋಯ್ತು. ನಿಮಗೆ ಗೊತ್ತಿರಬೇಕು ಏನು ಮಾಡ್ತಾ ಇದ್ದೀನಿ, ಏನಕ್ಕೆ ಮಾಡ್ತಾ ಇದ್ದೀನಿ, ಇದು ಒಳ್ಳೇದೇನು ಕೆಟ್ಟದೇನು ಪರಿಣಾಮ ಏನಾಗುತ್ತೆ ಅಂತ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಅದನ್ನು ಯಾವಾಗಲೂ ತುಂಬ ಇಂಪಾರ್ಟೆಂಟ್. ಅದು ತುಂಬ ಒಳ್ಳೆ ಕ್ವೆಶನ್ ಕೇಳಿದ್ರಿ. ಡಿ ಜೆಗಳು ಪರ್ಸ್ನಲ್ ಲೈಫಲ್ಲಿ ನನಗೆ ಗೊತ್ತಿರೋ ಡಿ ಜೆಗಳು ನೋಡೋಕ್ಕೆ ತುಂಬ ಫ್ಯಾನ್ಸಿ ಆಗಿರ್ತಾರೆ, ಫ್ಯಾನ್ಸಿ ಜಾಗಕ್ಕೆ ಹೋಗ್ತಾರೆ, ಕೆಲಸನೂ ತುಂಬ ಫ್ಯಾನ್ಸಿ, ದಿನ ಫ್ಲೈಟಲ್ಲಿ ಓಡಾಡೋದು, ಒಳ್ಳೆ ಕಾರಲ್ಲಿ ಓಡಾಡೋದು, 5 ಸ್ಟಾರ್ ಪ್ರಾಪರ್ಟೀಸಲ್ಲಿ ಹೋಗೋದು, ಪ್ಲೇ ಮಾಡೋದು, ತುಂಬ ಚಾಲೆಂಜಸ್ ಇದೆ. ಒಂದು ತುಂಬ ಜನ ಡಿ ಜೆಸ್ಗೆ ಕ್ಲಬ್ಸ್ ಅವರು ಮತ್ತು ಯಾರು ಇವೆಂಟ್ ಕೊಡ್ತಾರೆ ಪೇ ಮಾಡಲ್ಲ. ಅವ್ರ ಖುಷಿಗೆ, ಅವ್ರ ಶೋಕಿಗೆ ಪಾಪ ಆರ್ಟಿಸ್ಟ್ಗಳು ಹೋಗ್ಬಿಟ್ಟು ಪ್ಲೇ ಮಾಡ್ತಾರೆ. ಈಗ ನಮ್ಮಂಥವ್ರು ಅಂತ ಅಂದರೆ ನಮ್ಮದು ಒಂದು ಟೆಕ್ ರೈಡರ್ ಇರುತ್ತೆ. ಮುಂಚೆನೇ ನಾವು ಪೇಮೆಂಟ್ ಹಾಕ್ಸ್ಕೊಂಡಿರ್ತೀವಿ, ಹೋಗ್ತೀವಿ, ಪ್ಲೇ ಮಾಡ್ತೀವಿ, ಎಲ್ಲ ಕಮ್ಯುನಿಕೇಷನ್ ಇಮೇಲಲ್ಲಿರುತ್ತೆ. ಆಮೇಲೆ ಸ್ವಲ್ಪ ಫೆಮಿಲಿಯರ್ ಫೇಸಸ್ಸು ಜನ ಗೊತ್ತಿರ್ತಾರೆ. ಸೊ ನಮ್ಮ ಹತ್ರ ಯಾರು ಆ ಥರ ಎಲ್ಲ ಏನು ಆ ಥರ ರಾಂಗ್ ಡೀಲಿಂಗ್ಸ್ ಮಾಡೋಕ್ಕೋಗಲ್ಲ. ಪಾಪ ಈ ಹೊಸ ಹುಡುಗರು ಏನು ಮಾಡ್ತಾರೆ, ಕಲಿಬೇಕು, ನಾನು ಒಂದು ಸ್ಟಾರ್ ಡಿ ಜೆ ಆಗಬೇಕು ಅಂತ ಆಸೆ ಇಟ್ಕೊಂಡ್ಬರ್ತಾರಲ್ಲ, ಅವಕಾಶ ಬೇಕು ಅಂತ ಆ ಅವಕಾಶನ ಮಿಸ್ಯೂಸ್ ಮಾಡ್ಕೊತಾರೆ ತುಂಬ ಜನ. ಹೇಗೆ ಪ್ಲೇ ಮಾಡಿಸ್ಕೊತಾರೆ.
ಪೇ ಆಗಲ್ಲ. ಈಗ ನನ್ನ ಬಾಯ್ ಇಲ್ಲಿ ಕೂತಿದ್ದಾನಲ್ಲ ನಿಕ್ ಅಂತ, ಅವನು ಕೂಡ ಡಿ ಜೆನೇ, ಅವನು ಒಂದು 5 ವರ್ಷದಿಂದ ಡಿ ಜೆಂಗ್ ಮಾಡ್ತಾ ಇದ್ದಾನೆ. ಪಾಪ ಕೆಲವೊಂದು ಕಡೆ ಅವ್ನು ಹೋದಾಗ ಪ್ಲೇ ಮಾಡಿದಾಗ ಅವ್ನಿಗೆ ಆ ಪೇನೇ ಸಿಗಲ್ಲ. ಒಂದು ರೆಮ್ಯುನರೇಷನ್ ಅಂತ ಇರುತ್ತಲ್ವ, ಬೇಡ 15,000 20,000 ಬೇಡ, ಅಟ್ಲೀಸ್ಟ್ ಟ್ರಾವೆಲ್ ಕಾಸ್ಟ್ ಕವರ್ ಆಗಲಿ, ಅಟ್ಲೀಸ್ಟ್ ಒಂದು 2 hours 3 hours ಏನು ಸ್ಪೆಂಡ್ ಮಾಡ್ತಾರೆ ಅಟ್ಲೀಸ್ಟ್ ಅದಾದರೂ ಒಂದು ರೆಮ್ಯುನರೇಷನ್ ಕೊಡಬೇಕಲ್ವ, ಆ ಫೀಸು ಕೊಡಲ್ಲ. ಸೊ ಈ ಥರನೂ ತುಂಬ ಜನ ಪಾಪ ಅನುಭವಿಸ್ತಾರೆ. ಆಮೇಲೆ ಈ ಹೊಸ ಡಿ ಜೆಗಳು ಏನು ಮಾಡ್ತಾರೆ, ಆಪರ್ಚುನಿಟಿ ಸಿಗಲಿ ಅಂತ ಹೋಗ್ಬಿಟ್ಟು ಫ್ರೀಯಾಗಿ ಪ್ಲೇ ಮಾಡ್ತಾರೆ. ಅವ್ರು ಹಂಗೆ ಮಾಡೋದ್ರಿಂದ ಏನಾಗುತ್ತೆ, ಈ ಪ್ರೊಫೆಷ್ನಲ್ ಆರ್ಟಿಸ್ಟ್ಗಳು ಇರ್ತಾರಲ್ಲ ಅವ್ರ ವ್ಯಾಲ್ಯೂ ಕಮ್ಮಿ ಆಗುತ್ತೆ, ಅವ್ರ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಎಷ್ಟೋ ಜನ ನನಗೆ ಗೊತ್ತಿರೋರು, ನಾನೇ ತುಂಬ ಸಲ ಮನೇಲಿ ಕೂತಿರ್ತೀನಿ ಕೆಲಸ ಇಲ್ಲದೆ, ಎಷ್ಟೋ ಜನ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಕೆಲಸನೇ ಬರಲ್ಲ ಅವ್ರಿಗೆ, ಇವೆಂಟ್ಸೇ ಸಿಗಲ್ಲ ಅವ್ರಿಗೆ. ಏನಕ್ಕೆ, ಫ್ರೀಯಾಗಿ ಪ್ಲೇ ಮಾಡೋರು ಇದ್ದಾರಲ್ಲ, ಸೊ ಹಂಗಾಗಿ ಫ್ರೀಯಾಗಿ ಪ್ಲೇ ಮಾಡಿಸ್ಕೊತಾರೆ. ಕೆಲವೊಂದು ಟೈಮ್ ಏನಾಗುತ್ತೆ ಅಂತಂದರೆ ಇಟ್ ಈಸ್ ನಾಟ್ ಅಬೌಟ್ ದ ಕ್ವಾಲಿಟಿ ಆಫ್ ಮ್ಯೂಸಿಕ್. ಈಗ ಅದು ಕೇಳಲ್ಲ. ಈಗ ನಾನು ಡಿ ಜೆನಾ, ನನ್ನ ಕಡೆಯಿಂದ ಒಂದು 10 ಜನನೋ 20 ಜನನೋ ಕರ್ಕೊಂಡು ಹೋಗ್ತೀನ, ಕ್ಲಬ್ಬಿಗೆ ಬಿಸ್ನೆಸ್ ಆಯಿತಾ, ಅಷ್ಟೇ ಕ್ಲಬ್ ಅವ್ರಿಗೆ ಬೇಕಾಗಿರೋದು. ಬಟ್ ಅದು ಡಿ ಜೆ ಕೆಲಸ ಅಲ್ಲ. ಡಿ ಜೆ ಕೆಲಸ ಬರೀ ಮ್ಯೂಸಿಕ್ ಪ್ಲೇ ಮಾಡಬೇಕಾಗಿರೋದು ಅಷ್ಟೇ ಹೊರತು, ಒಂದು 10 ಜನ ಹುಡುಗರನ್ನ 10 ಜನ ಹುಡುಗಿರನ್ನ ಜೊತೆಲಿ ಕರ್ಕೊಂಡು ಹೋದರೆ ಓಕೆ ಇವ್ನು ಹ್ಯಾಪ್ನಿಂಗ್ ಡಿ ಜೆ ಅಂತ ಆ ಥರ ನೋಡ್ತಾರೆ ಜನ, ಕ್ಲಬ್ ಓನರ್ಸ್ ಎಲ್ಲ. ಅವ್ರಿಗೇನು ಬಿಸ್ನೆಸ್ ಬೇಕು, ಇವ್ರಿಗೇನು ಬೇಕು, ಈ ಹೊಸ ಡಿ ಜೆ ಯಂಗ್ಸ್ಟರ್ಸ್ ಡಿ ಜೆಗಳಿಗೆ ಜೊತೆಲಿ ಫ್ರೆಂಡ್ಸ್ ಇರ್ತಾರೆ ಕರ್ಕೊಂಡು ಹೋಗ್ತಾರೆ. ಬಟ್ ದಟ್ ಈಸ್ ನಾಟ್ ಎ ಡಿ ಜೆ ಕೆಲಸ. ಈ ಜಸ್ಟ್ ಹ್ಯಾಸ್ ಟು ಪ್ಲೇ ದ ಮ್ಯೂಸಿಕ್. ಹಿ ಈಸ್ ನಾಟ್ ಅ ಪ್ರಮೋಟರ್, ಹಿ ಈಸ್ ನಾಟ್ ಪ್ರಮೋಟಿಂಗ್ ದಿ ಇವೆಂಟ್. ದಯವಿಟ್ಟು ಎಲ್ಲ ಕ್ಲಬ್ ಓನರ್ಗಳು ಅರ್ಥ ಮಾಡ್ಕೊಬೇಕಿದ್ರನ್ನ. ಅಲ್ಲ, ಖಂಡಿತವಾಗ್ಲೂ ಡಿ ಜೆ ಕೆಲಸ ಅದಲ್ಲ ಸರ್. ಡಿ ಜೆ ನೈಟೆಲ್ಲ ನಿದ್ರೆ ಮಾಡಿದೆ ಪಾಪ, ಅವನು ಹೆಂಗೆ ಮ್ಯೂಸಿಕ್ ಪ್ಲೇ ಮಾಡಬೇಕು, ಏನು ಮಾಡಬೇಕು ಅಂತ ಅವನದೇ ಲೋಕದಲ್ಲಿ ಇರ್ತಾನೆ. ಅದರಲ್ಲಿ ಇದೊಂದು ಎಕ್ಸ್ಟ್ರಾ ಲಗೇಜ್ ಕರ್ಕೊಂಡು ಹೋಗೋದು ಜೊತೆಲಿ ಒಂದು 20 ಜನನ 50 ಜನನ ಜೊತೆಲಿ ಕರ್ಕೊಂಡು ಹೋಗೋದು, ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಯಾವಾಗಲೂ ಎಲ್ಲರೂ ಕೇಳ್ತೀನಿ. ಆ ಥರನೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ನೋಡಿ, ಅದಾಗಲ್ಲ. ಅದು ಈಗ ಜನ ನಿಮ್ಮನ್ನು ಫಾಲೋ ಮಾಡಬೇಕು, ಇಷ್ಟಪಡಬೇಕು, ನಿಮ್ಮ ಮ್ಯೂಸಿಕ್ ಕೇಳಿರಬೇಕು, ನಿಮ್ಮನ್ನು ಒಂದು 2 ಕಡೆ ನೋಡಿರಬೇಕು, ನಿಮ್ಮನ್ನು ಐಡೆಂಟಿಫೈ ಮಾಡಬೇಕು. ಅವಾಗ ಓಕೆ ಈ ಡಿ ಜೆ ಇಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಮೇಲೆ ಆ ಕ್ಲಬ್ಗೆ ಹೋಗೋದು ಅಥವಾ ಆ ಕಾನ್ಸರ್ಟ್ಗೆ ಹೋಗೋದು ಆ ಥರ ಇರುತ್ತದು. ಫೋರ್ಸಿಬ್ಲಿ ನೀವು ಜನನ ಕರ್ಕೊಂಡು ಹೋಗೋಕ್ಕಾಗಲ್ವಲ್ಲ. ಸೊ ಅದೊಂದು. ಆಮೇಲೆ ಪರ್ಸ್ನಲ್ ಲೈಫ್ ಬಂದಾಗ ತುಂಬ ಇಂಪಾರ್ಟೆಂಟ್ ಇದು. ಈಗ ನಾವು ಮಾಡೋ ಕೆಲಸ ಲೇಟ್ ನೈಟ್ ಯಾವಾಗ್ಲೂ. ಈಗ ನಾನು ಎಲ್ಲಾದರೂ ಪ್ಲೇ ಮಾಡೋಕೆ ಹೋದಾಗ ಯಾವ್ದಾದ್ರು ಕ್ಲಬ್ಬಲ್ಲಿ ಮೋಸ್ಟ್ಲಿ 10:30 11 ಗಂಟೆಗೆ ಶುರು ಮಾಡ್ತೀನಿ ನನ್ನ ಸೆಟ್ನ. ಈಗ ಬೆಂಗಳೂರಲ್ಲಿ ನೈಟ್ ಲೈಫಲ್ಲಿ 1 ಗಂಟೆವರೆಗೂ ಪರ್ಮಿಷನ್ ಇದೆ. ಸೊ ಒಂದೊಂದ್ಸಲಿ 1:15 ಆಗುತ್ತೆ, 1:15 ಆಗುತ್ತೆ. ಅದಾದಮೇಲೆ ಸ್ವಲ್ಪ ಸೋಷಿಯಲೈಸಿಂಗ್ ಇರುತ್ತೆ. ಅದಾದಮೇಲೆ ನಮ್ಮದೇ ಒಂದು ಡ್ರಿಂಕ್ ಸೆಷನ್ ಇರುತ್ತೆ, ಡಿನ್ನರ್ ಸೆಷನ್ ಇರುತ್ತೆ. ಅದು ಮುಗಿಸ್ಕೊಂಬರೋ ಅಷ್ಟರೊಳಗೆ 4 ಗಂಟೆ 5 ಗಂಟೆ ಆಗುತ್ತೆ. ಬೆಳಗ್ಗೆ ಆಗುತ್ತೆ 100% ಬೆಳಗ್ಗೆ ಆಗೇ ಆಗುತ್ತೆ. ಸೊ ಮದುವೆ ಆಗಿರೋರು ಏನು ಮಾಡಬೇಕು, ಹೆಂಡತಿ ಮನೇಲಿ ಕಾಯ್ತಾ ಇರ್ತಾಳೆ, ಅವಳ ಜೊತೆ ಟೈಮ್ ಯಾವಾಗ ಸ್ಪೆಂಡ್ ಮಾಡ್ತೀರಾ? ನೀವು ಡೇ ಟೈಮಲ್ಲಿ ನೀವು ಮಲಗಬೇಕು, ನಿಮ್ಮ ಬೇರೆ ಕೆಲಸನೂ ನೋಡಬೇಕು, ಸಾಯಂಕಾಲ ಹೋಗಿ ನಿಮಗೆ ತುಂಬ ಇಷ್ಟ ಇರೋ ಕೆಲಸನೂ ಹೋಗಿ ಮಾಡಬೇಕು. ಆ ಕೆಲಸದ ಫಾರ್ಮ್ಯಾಟೇ ಹಂಗೆ ಇರುತ್ತೆ, ಟೈಮಿಂಗ್ಸೇ ಹಂಗೆ ಇರುತ್ತೆ. ಸೊ ಡಿ ಜೆಸ್ ಆರ್ ಆಲ್ಸೋ ಸಮ್ಟೈಮ್ಸ್ ಹೆಲ್ಪ್ಲೆಸ್. ಹಿಂಗಾಗಿ ತುಂಬ ಜನ ಅವ್ರ ಪರ್ಸ್ನಲ್ ಲೈಫ್ನ ಹಾಳು ಮಾಡ್ಕೊತಾರೆ. ಅಂಥವ್ರಿಗೆ ಹೇಳೋದು ಒಂದೇ ನಾನು, ಟ್ರೈ ಟು ಬ್ಯಾಲೆನ್ಸ್ ಯುವರ್ ಟೈಮ್. ಎರಡೂ ಇಂಪಾರ್ಟೆಂಟೇ, ಎರಡೂ ತುಂಬ ಇಂಪಾರ್ಟೆಂಟೇ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತೆ, ಫೈಟ್ಸ್ ಆಗುತ್ತೆ, ಡೌಟ್ಸ್ ಇರುತ್ತೆ, ಡಿವೋರ್ಸಸ್ ಆಗುತ್ತೆ. ನಾನು ನೋಡಿರೋ ಪ್ರಕಾರ ತುಂಬ ಜನ ಡಿ ಜೆಸ್ ಪರ್ಸ್ನಲ್ ಲೈಫಲ್ಲಿ ಇದೇ ಪ್ರಾಬ್ಲಮ್. ನನ್ನ ಹತ್ರ ಮಾತಾಡ್ತಾ ಇರ್ತಾರಲ್ಲ, ಸೊ ಎಲ್ಲರೂ ಇದೇ ಹೇಳೋದು, ಮನೇಲಿ ಪ್ರಾಬ್ಲಮ್ ಅಂತಾರೆ, ಮನೇಲಿ ನೆಮ್ಮದಿ ಇಲ್ಲ ಅಂತಾರೆ. ನೆಮ್ಮದಿ ಯಾಕಿಲ್ಲ? ಯಾಕೆಂದರೆ ಬಿಕಾಸ್ ಯು ಆರ್ ನಾಟ್ ಗಿವಿಂಗ್ ವಾಟ್ ಈಸ್ ರಿಕ್ವೈರ್ಡ್ ಟು ಯುವರ್ ವೈಫ್. ದಟ್ ಈಸ್ ನಥಿಂಗ್ ಬಟ್ ಟೈಮ್. ಇಟ್ಸ್ ನಾಟ್ ಮನಿ. ಐ ನೋ ಯು ಆರ್ ಮೇಕಿಂಗ್ ಮನಿ, ಯು ಮೇಕ್ ಎ ಗುಡ್ ಸಮ್ ಆಫ್ ಮನಿ ಎವ್ರಿ ಟೈಮ್ ಯು ಗೋ ಆ್ಯಂಡ್ ಪ್ಲೇ, ಬಟ್ ಆಲ್ಸೋ ಅಂಡರ್ಸ್ಟ್ಯಾಂಡ್, ಗಿವ್ ಸಮ್ ಅಮೌಂಟ್ ಆಫ್ ಟೈಮ್ ಟು ಯುವರ್ ಫ್ಯಾಮಿಲಿ ಪೀಪಲ್, ಟು ಯುವರ್ ಲವ್ಡ್ ಒನ್ಸ್. ಈಗ ನಾನೇ ನಮ್ಮ ಮನೆಗೆ 6 ತಿಂಗಳಿಗೆ 3 ತಿಂಗಳು ಒಂದ್ಸಲಿ ಹೋಗ್ತೀನಿ. ನಮ್ಮ ಮನೆ ಇರೋದು ಇಲ್ಲೇ ಮಲ್ಲೇಶ್ವರಮಲ್ಲಿ, ಹಾರ್ಡ್ಲಿ 5 ಕಿಲೋಮೀಟರ್ಸ್ 6 ಕಿಲೋಮೀಟರ್ಸ್ ಇಲ್ಲಿಂದ. 6 ತಿಂಗಳಿಗೊಂದ್ಸಲ ಹೋಗ್ತಾರೆ. ಹೌದು, ನನ್ನದೇ ಎಕ್ಸಾಂಪಲ್ ತೊಗೊಳ್ಳಿ, ಬೇರೆ ಯಾರ್ದು ಬೇಡ. 6 ತಿಂಗಳಿಗೆ 3 ತಿಂಗಳಿಗೋ ಅಥವಾ ಯಾವ ಥರ ಹಬ್ಬ ಇದ್ದಾಗೋ ಹೋಗ್ತೀನಿ. ಶನಿವಾರ ಭಾನುವಾರ ಶುಕ್ರವಾರ ಅಂತೂ ಹೋಗೋಕ್ಕೆ ಚಾನ್ಸೇ ಇರಲ್ಲ, ಯಾಕೆಂದರೆ ನಾನು ಬ್ಯುಸಿ ಇರ್ತೀನಿ. ವೀಕೆಂಡ್ಸ್ ನಿಮಗೆ ಫುಲ್ ಹಬ್ಬ? ಹಾಂ, ವೀಕೆಂಡ್ಸೇ ಮೋಸ್ಟ್ಲಿ. ಯಾವಾಗಲೂ ಇವೆಂಟ್ಸ್ ಇರೋದೇ ವೀಕೆಂಡ್ಸೇ. ಕಾರ್ಪೊರೇಟ್ಸ್ ಕೆಲವೊಂದು ಟೈಮಲ್ಲಿ ಮಿಡ್ ವೀಕಲ್ಲಿ ಬರುತ್ತೆ. ಸೊ ಇಟ್ ಡಿಪೆಂಡ್ಸ್, ರಿಕ್ವೈರ್ಮೆಂಟ್ ಹೆಂಗಿರುತ್ತೆ. ಇವಾಗ ಟ್ರಾವೆಲ್ ಮಾಡಬೇಕು, ಬೇರೆ ಸಿಟಿಗೆ ಹೋಗಬೇಕು, ಸೊ ಆಗ ಪ್ಲ್ಯಾನ್ ಮಾಡ್ಕೊಬೇಕು. ಸೊ ಇಟ್ಸ್ ಆಲ್ ಅಬೌಟ್ ಪ್ಲ್ಯಾನಿಂಗ್. ಅದಕ್ಕೆ ಟೆಕ್ ರೈಡರ್ ಅಂತ ಒಂದಿರುತ್ತೆ, ಆ ಟೆಕ್ ರೈಡರ್ ಫಾಲೋ ಮಾಡಿ ಅದು ನಾವು ಇವೆಂಟ್ ಅವ್ರಿಗೆ ಕಳಿಸಿದ್ರೆ, ವೆನ್ಯೂಗೋ ಕ್ಲಬ್ಗೋ ಅಥವಾ ಯಾರು ನಮ್ಮನ್ನು ಮ್ಯಾನೇಜ್ ಮಾಡ್ತಾರೋ ಅವ್ರಿಗೆ ಕಳಿಸಿದ್ರೆ ಅದರಲ್ಲಿ ಎಲ್ಲ ಇರುತ್ತೆ. ನನಗೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಫ್ಲೈಟ್ ಬೇಕು, ನನಗೆ ಲೋಕಲ್ ಕನ್ವೇಯನ್ಸ್ ಬೇಕು, ನನಗೆ ಕ್ಯಾಬ್ಸ್ ಇರಬೇಕು, ನನಗೆ ಮಿನಿಮಮ್ 4 ಸ್ಟಾರ್ ಪ್ರಾಪರ್ಟಿ ಅಕಾಮಿಡೇಷನ್ ಇರಬೇಕು, ಅನ್ಲಿಮಿಟೆಡ್ F&B ಇರಬೇಕು, ಇದೆಲ್ಲ ಕೆಲವೊಂದು ಇರುತ್ತೆ. ಅದು ಮಾಡೋ ಕರ್ತವ್ಯ ಅವ್ರಿಗೆ. ದೇ ಹ್ಯಾವ್ ಟು ಟ್ರೀಟ್ ದಿ ಆರ್ಟಿಸ್ಟ್ ಹೂ ಗೋ ಫ್ರಮ್ ಅನದರ್ ಸಿಟಿ ಇನ್ ಎ ನೈಸ್ ವೇ. ದಟ್ಸ್ ಹೌ ಇಟ್ ಇಸ್. ಓಕೆ. ಸೊ ಫ್ಯಾಮಿಲಿ ಲೈಫ್ ಯಾವತ್ತು ಸಮಸ್ಯೆ ಆಗ್ಬಿಡ್ತದೆ? 100% ಸಮಸ್ಯೆ ಆಗುತ್ತೆ ಸರ್. ಜನರಲಿ ನಾನು ಕೇಳ್ಪಟ್ಟಂಗೆ ನಾಟ್ ಓನ್ಲಿ ಇನ್ ಡಿಜೆಯಿಂಗ್ ಕರಿಯರ್ ಬಟ್ ಮೋಸ್ಟ್ ಮ್ಯೂಸಿಷಿಯನ್, ಸಿಂಗರ್ ಆಗಿರ್ಬೋದು ಅಥವಾ ಮ್ಯೂಸಿಷಿಯನ್ಸ್ ಆಗಿರ್ಬೋದು, ಅವ್ರ ಲೈಫಲ್ಲಿ ಯಾವಾಗಲೂ ಈ ಪರ್ಸ್ನಲ್ ಲೈಫ್ ಅನ್ನೋದರಲ್ಲಿ ಯಾವಾಗಲೂ ಏನಾದರೂ ಒಂದು ಕೊಂಕಿದ್ದೇ ಇರುತ್ತೆ.
ಇಲ್ಲ ಡಿವೋರ್ಸ್ ಆಗಿರುತ್ತೆ ಅಥವಾ ಮನೇಲಿ ಏನೋ ಒಂದು ಮನಸ್ತಾಪ, ಏನಾದರೂ ಒಂದು ಈ ಥರ ಒಂದು ಇದ್ದೇ ಇರುತ್ತೆ. ನನ್ನ ಲೈಫಲ್ಲೂ ಕೂಡ ಆಗಿದೆ. ಇಟ್ಸ್ ನಾಟ್ ದಟ್ ಇಸ್ ನಾಟ್ ಹ್ಯಾಪನ್ ಟು ಮೀ ಆಲ್ಸೋ. ಐ ಹ್ಯಾವ್ ಆಲ್ಸೋ ಎಕ್ಸ್ಪೀರಿಯನ್ಸ್ ದಿಸ್, ಐ ಹ್ಯಾವ್ ಆಲ್ಸೋ ಫೆಲ್ಟ್ ಇಟ್. ಬಟ್ ಇಟ್ಸ್ ಆಲ್ ಅಬೌಟ್ ಟೈಮ್ ಮ್ಯಾನೇಜ್ಮೆಂಟ್. ಅಂದರೆ ಮದುವೆ ಆಗಿತ್ತಾ ಯಾರಿಗೆ? ನಿಮಗೆ? ದಟ್ಸ್ ಟು ಪರ್ಸ್ನಲ್, ಲೆಟ್ಸ್ ನಾಟ್ ಗೆಟ್ ಇನ್ ಟು ಆಲ್ ದೋಸ್ ಥಿಂಗ್ಸ್. ಬಟ್ ಜನರಲಾಗಿ ನಾನು ಹೇಳ್ತಾ ಇರೋದು. ಓಕೆ, ಬಟ್ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ಇದೆ? 100% ಮ್ಯಾನೇಜ್ ಮಾಡ್ಬೋದು. ಈಗೆಲ್ಲ ಆದಮೇಲೆ ನಾನು ಬುದ್ಧಿ ಕಲ್ತಿದ್ದೀನಿ. ಈಗ ಇವೆಂಟ್ ಆದಮೇಲೆ ನನಗೇನು ಕೆಲಸ 3 ಅವರಲ್ಲಿ ಕೂತ್ಕೊಂಡು ಕುಡ್ಕೊಂಡು ಏನು ಮಾಡಲಿ ಅಲ್ಲಿ? ಇವೆಂಟ್ ಆಯಿತು, ಟೈಮ್ ಮುಗೀತು, ಜನ ಇರ್ತಾರೆ, ಬರ್ತಾರೆ, ಮಾತಾಡ್ತಾರೆ, ಸೆಲ್ಫಿ ತೊಗೊತಾರೆ, ಹೋಗ್ತಾರೆ. ದೇ ವಾಂಟ್ ಟು ಮಿಂಗಲ್ ವಿತ್ ಯು, ದೇ ವಾಂಟ್ ಟು ನೋ ಯು, ಆಲ್ ಆಫ್ ಇಟ್ ಇಸ್ ಫೈನ್. ಬಟ್ ಅದಕ್ಕೆ ಅಂತಲೇ ಒಂದು ಟೈಮ್ ಇರುತ್ತೆ. ಯು ಹ್ಯಾವ್ ಟು ಕಮ್ ಬ್ಯಾಕ್ ಹೋಮ್. ಸೊ ಇದೆಲ್ಲ ತುಂಬ ಕೇರ್ಫುಲ್ಲಾಗಿ ಲೈಫಲ್ಲಿ ಐ ಥಿಂಕ್ ಯು ಹ್ಯಾವ್ ಟು ಆ್ಯಕ್ಚುಲಿ ಮ್ಯಾನೇಜ್ ಆಲ್ ದೀಸ್ ಥಿಂಗ್ಸ್. ಆಮೇಲೆ ಡಿಜೆಯಿಂಗ್ ಯು ಆರ್ ನಾಟ್ ಗೋಯಿಂಗ್ ಟು ರಿಟೈರ್ ಓನ್ಲಿ ಡಿಜೆಯಿಂಗ್ ಅಲ್ಲ. ದಿಸ್ ಇಸ್ ಜಸ್ಟ್, ಯು ಆರ್ ಜಸ್ಟ್ ಲೈಕ್ ಅ ಸ್ಟಾರ್ ದಟ್ ವಿಲ್ ಬಿ ದೇರ್ ಓನ್ಲಿ ಫಾರ್ ಸಮ್ ಟೈಮ್. ಅದು ಯಾವಾಗಲೂ ಹಂಗೆ ಇರುತ್ತೆ. ನಾನು 60 ವರ್ಷ ಆದ್ರೂ 58 ವರ್ಷ ಆದ್ರೂ ನಾನು ಡಿಜೆಯಿಂಗೇ ಪ್ಲೇ ಮಾಡ್ತೀನಿ ಅಂದರೆ ಅದು ಆಗಲ್ಲ. ಎಲ್ರದ್ದು ಅವ್ರವ್ರದ್ದೇ ಒಂದೊಂದು ಸ್ಟಾರ್, ಒಂದು ಟೈಮ್ ಇರುತ್ತೆ ಅಷ್ಟೇ. ಆ ಟೈಮಲ್ಲಿ ಮಿಂಚಬೇಕು, ಆ ಟೈಮಲ್ಲಿ ದುಡ್ಡು ಮಾಡಬೇಕು, ಏನೇನು ಸಾಧನೆ ಮಾಡೋಕ್ಕಾಗುತ್ತೋ, ಏನೇನು ಎಂಜಾಯ್ ಮಾಡೋಕ್ಕಾಗುತ್ತೋ, ಏನೇನು ಕೊಡೋಕ್ಕಾಗುತ್ತೋ ಆ ಟೈಮಲ್ಲೇ ಕೊಡಬೇಕು. ಬಿಕಾಸ್ ಏಜ್ ಆಗ್ತಾ ನಿಮ್ಮ ಲೆವೆಲ್ಲು, ಯುವರ್ ಲೆವೆಲ್ ಆಫ್ ಫೋಕಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಇಫ್ ಯು ಆರ್ ಅಬೌಟ್ 35, ನಿಮ್ಗೊಂದು ಲೆವೆಲ್ ಆಫ್ ಫೋಕಸ್ ಇರುತ್ತೆ. 40 ಆದಮೇಲೆ ಯು ಫೀಲ್ ಲೈಕ್ ಓಕೆ, ಚೇಂಜ್ ದ ಜಾನರ್ ಆಫ್ ದ ಮ್ಯೂಸಿಕ್ ದಟ್ ಯು ವಾಂಟ್ ಟು ಲಿಸನ್ ಟು ಆರ್ ಯು ವಾಂಟ್ ಟು ಪ್ಲೇ ಟು, ಅಥವಾ ಬೇರೆ ಕ್ಯಾಟಗರಿ ಕ್ರೌಡ್ಗೆ ಪ್ಲೇ ಮಾಡಬೇಕು ಅಂತ ಮೈಂಡ್ ಚೇಂಜ್ ಆಗುತ್ತೆ. ಆಮೇಲೆ ನಿಮ್ಗೆ ಜಾಸ್ತಿ ವಾಲ್ಯೂಮ್ ಕೇಳಬೇಕು ಅಂತ ಅನಿಸಲ್ಲ. ನಮ್ದಂತೂ ಕಿವಿ ಸರಿಗೆ ಕೇಳಿಸಲ್ಲ. ಲೌಡ್ ವಾಲ್ಯೂಮಲ್ಲಿ ಯಾವಾಗಲೂ ಇದ್ದು ಹೆಡ್ಫೋನ್ ಹಾಕೊಂಡು ಈಗಲೂ ಕಿವಿ ಗುಯಿ ಅಂತ ಇರುತ್ತೆ. ಯಾರಾದರೂ ಮಾತಾಡ್ತಾ ಇದ್ರೆ ಗುಯಿ ಅಂತ ಒಂದು ಸೌಂಡ್ ಬರ್ತಾ ಇರುತ್ತೆ. ಬಿಕಾಸ್ ಐ ಆಮ್ ಆಲ್ವೇಸ್ ಸರೌಂಡೆಡ್ ವಿತ್ ಲೌಡ್ ಮ್ಯೂಸಿಕ್. ಮನೇಲೂ ಅಷ್ಟೇ, ಆಚೆನೂ ಅಷ್ಟೇ. ಸೊ ಆ ಥರ. ಸೊ ಇದೆಲ್ಲ ನಿಮ್ಮ ಪ್ರೊಫೆಷನ್ ಸೈಡ್ ಎಫೆಕ್ಟ್ಸ್? 100% ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ ಸರ್. 100% ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಈಗ ನೈಟ್ ನಿದ್ರೆ ಮಾಡಲ್ಲ, ನಿದ್ರೆ ಬರಲ್ಲ. ನೈಟ್ ನಿಮಗೆ ಮ್ಯೂಸಿಕ್ ಚೆನ್ನಾಗಿ ಮಾಡೋಕ್ಕಾಗುತ್ತೆ, ಮೈಂಡ್ ಫ್ರೀ ಆಗಿರುತ್ತೆ. ಸೊ ನೀವು ನೈಟ್ ಚೂಸ್ ಮಾಡ್ತೀರಾ. ಮೋಸ್ಟ್ ಮ್ಯೂಸಿಷಿಯನ್ಸ್ ಯಾವಾಗಲೂ ನನಗೆ ಗೊತ್ತಿರೋ ಪ್ರಕಾರ ಯಾರ್ಯಾರು ತುಂಬ ಆರ್ಟಿಸ್ಟಿಕ್ ಪರ್ಸನ್ಸ್ ಇರ್ತಾರೋ ಅವರೆಲ್ಲ ನೈಟೇ ಕೆಲಸ ಮಾಡೋದು. ಇಟ್ ವರ್ಕ್ಸ್ ವೆಲ್. ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಇದನ್ನು. ಇಟ್ ರಿಯಲಿ ವರ್ಕ್ಸ್ ವೆಲ್. ಸೊ ಆ ಥರ ಸ್ಕೆಡ್ಯೂಲ್ ಅಪ್ಸೆಟ್ ಆಗುತ್ತೆ. ಹೌದು. ಈಗ ನೀವು ನೈಟು ಎಲ್ಲ ಇದ್ದಿದ್ರೆ ನೀವು ಮಧ್ಯಾಹ್ನದವರೆಗೂ ಮಲಗಬೇಕು. ಈ ಡೇ ಲೈಟಲ್ಲಿ ಎಲ್ಲಿ ಮಲಗೋಕ್ಕಾಗುತ್ತೆ? ನಿಮ್ಮ ಫುಡ್ ಹ್ಯಾಬಿಟ್ಸಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಲಾಟ್ ಆಫ್ ಥಿಂಗ್ಸ್. ಆರೋಗ್ಯ ಹೊಡ್ಸ್ಕೊಳ್ಳುತ್ತೆ. 100%. ಇಟ್ಸ್ ನಾಟ್ ಈಸಿ. ಐ ಆಮ್ ಟೆಲಿಂಗ್ ಯು, ಇಟ್ಸ್ ನಾಟ್ ಈಸಿ. ನಿಂತ್ಕೊತಾನೆ ಡಿ ಜೆ ಪ್ಲೇ ಮಾಡ್ತಾನೆ ಅವನು ಅಂತ ಅಂದ್ಕೊಳ್ಳೋದು ತುಂಬ ತಪ್ಪದು. ಅದರಿಂದ ಏನು ಹೋಮ್ವರ್ಕ್ ಇರುತ್ತೆ ಅದು ಡಿ ಜೆಗಳಿಗೆ ಗೊತ್ತಿರುತ್ತೆ, ಅದರಿಂದ ಎಷ್ಟು ಶ್ರಮ ಇರುತ್ತೆ ಅಂತ. ಈಗ ಮನೇಲಿ ಒಪ್ಪಿಸ್ಬೇಕು. ಈಗ ನಾನು ಡಿ ಜೆಂಗ್ ಶುರು ಮಾಡಿದಾಗ ಫಸ್ಟ್ ನಾನು ನಮ್ಮ ತಾಯಿನ ಕೇಳಿದೆ, ಅಮ್ಮ ನನಗೆ ಈ ಥರ ಮಾಡಬೇಕು ಅಂತ ಇಷ್ಟ, ನಾನು ಹೋಗಿ ಕಲೀಲ ಅಂತ. ಹ್ಞೂ ಅಂತ ಇದ್ದರು. ನಾನು ಹೇಳ್ತಾ ಇರೋದು ಆ ಟೈಮಲ್ಲಿ, ಕಾಲೇಜ್ ಟೈಮಲ್ಲಿ. ಸೊ ಡೈಲಿ ನನಗೆ 50 ರೂಪಾಯಿ ಕೊಡ್ತಾಯಿದ್ರು. ನಾನು 50 ರೂಪಾಯಲ್ಲಿ ಇಲ್ಲಿಂದ ಇಂದಿರಾನಗರ್, ಮಲ್ಲೇಶ್ವರಮಿಂದ ಇಂದಿರಾನಗರ್ಗೆ ಹೋಗ್ತಾಯಿದ್ದೆ, ಕಲಿತಾ ಇದ್ದೆ. ಯಾರೋ ಮನೇಲಿ ಮಲಗ್ತಾ ಇದ್ದೆ. ಎಫರ್ಟ್ ಇದೆ ಸರ್ ಅದು. ಯಾರೋ ಮನೇಲಿ ಮಲಗ್ತಾ ಇದ್ದೆ, ಬೆಳಗ್ಗೆ ಎದ್ದು ಮನೆಗೆ ಬರ್ತಾಯಿದ್ದೆ, ಆಮೇಲೆ ಕಾಲೇಜ್ಗೆ ಹೋಗ್ತಾ ಇದ್ದೆ, ಅಥವಾ ಬೇರೆ ನಂದೇನು ಬೇರೆ ಇರ್ತಾಯಿತ್ತು ಅದು ನೋಡ್ತಾ ಇದ್ದೆ. ತಿರ್ಗಾ ಸಾಯಂಕಾಲ 6 ಗಂಟೆಗೆ ವಾಪಸ್ ಹೋಗ್ತಾ ಇದ್ದೆ. ಸೊ ಇದು ಲಾಟ್ ಆಫ್ ಹಾರ್ಡ್ ವರ್ಕ್ ಮಾಡಲಿಲ್ಲ ಅಂದರೆ ಏನು ನಿಮ್ಗೆ ಸಕ್ಸಸ್ ನಿಮಗೆ ಫೀಲೇ ಆಗಲ್ಲ. ಯಾರೋ ನಿಮ್ಮನ್ನು ಒಂದ್ಸಲಿ ಟಿ ವಿಲಿ ನೋಡಿರ್ತಾರೆ ಅಥವಾ ನಿಮ್ಮನ್ನ ರೇಡಿಯೋಲಿ ಕೇಳಿರ್ತಾರೆ. ನಾನು 93.5 ರೆಡ್ FM ಅಲ್ಲಿದ್ದೆ. ಅಲ್ಲಿ ಎವ್ರಿ ಸ್ಯಾಟರ್ಡೇ ಕ್ಲಬ್ ಮಿಕ್ಸ್ ಅಂತ ಒಂದು ಶೋ ಇರ್ತಾಯಿತ್ತು. ಸೊ ಆ ಟೈಮಲ್ಲಿ ನಮ್ಮ ಬ್ಯಾಂಗ್ಳೂರಲ್ಲಿ ಒಂದು ಟೈಮಲ್ಲಿ ಐ ಥಿಂಕ್ BJP ಗೌರ್ಮೆಂಟ್ ಇದ್ದಾಗ 11:30ಗೆಲ್ಲ ಪಬ್ಸ್ ಕ್ಲಬ್ಸ್ ಕ್ಲೋಸ್ ಮಾಡಬೇಕಾಯಿತು. ಕ್ಲೋಸಿಂಗ್ ಟೈಮ್ 11:30 ಇರ್ತಾಯಿತ್ತು. 11 o'clock ಲಾಸ್ಟ್ ಆರ್ಡರ್ ಇರ್ತಾಯಿತ್ತು. ಸೊ ಐ ವಾಕ್ಡ್ ಅಪ್ ಟು 93.5 ರೆಡ್ FM. ಅವ್ರಿಗೆ ಐಡಿಯಾ ಕೊಟ್ಟೆ. 11:30 ಆದಮೇಲೆ 11:30 ರಾತ್ರಿ 1:30ವರೆಗೂ ವೈ ಡೋಂಟ್ ವಿ ಪ್ಲೇ ಲೈವ್ ಮ್ಯೂಸಿಕ್ ಆನ್ ಏರ್ ಅಂತ. ಕ್ಲಬ್ ಕ್ಲೋಸ್ ಆಗುತ್ತೆ, ರೇಡಿಯೋದಲ್ಲಿ. ಹೌದು. ನೀವು ಕಾರಲ್ಲಿ ಕೇಳಿ, ಕ್ಯಾಬಲ್ಲಿ ಕೇಳಿ, ಮನೇಲಿ ಕೇಳಿ, ನಿಮ್ಮ ಫಾರ್ಮ್ ಹೌಸಲ್ಲಿ ಕೇಳಿ, ಯು ನೀಡ್ ಮ್ಯೂಸಿಕ್. ಕ್ಲಬ್ಸ್ ಕ್ಲೋಸ್ ಆದರೆ ಏನು, ಯು ಕ್ಯಾನ್ ಸ್ಟಿಲ್ ಪಾರ್ಟಿ ವೆರ್ ಎವರ್ ಯು ಆರ್ ಆ್ಯಂಡ್ ಯು ನಾಟ್ ಪೇಯಿಂಗ್ ಎನಿ ಮನಿ ಫಾರ್ ಇಟ್. ಸೊ 11:30 ಆ ಟೈಮಲ್ಲಿ ಶುರು ಮಾಡಿ 11:30 PM to 1:30 AM ಎವ್ರಿ ಸ್ಯಾಟರ್ಡೇಸ್ ಸುಮಾರು ಟೈಮ್ ಇದು ಮಾಡಿದ್ದೀನಿ. ಆ ಟೈಮಲ್ಲಿ ತುಂಬ ಜನ ಸೆಲೆಬ್ರಿಟೀಸ್ನ ಇಂಟರ್ವ್ಯೂ ಮಾಡ್ತಾಯಿದ್ದೆ. ಆಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆರ್ಟಿಸ್ಟ್ನ ಮೈಂಡಲ್ಲಿ ಇಟ್ಕೊಂಡು ನಾನು ಕ್ವೆಶನ್ಸ್ ಕೇಳ್ತಾ ಇದ್ದೆ ಆಡಿಯನ್ಸ್ನ ಲೈವ್ ಆಗಿ. ಇಫ್ ಯು ವಾಂಟ್ ಟು ಸಿ ಯುವರ್ ಫೇವ್ರೇಟ್ ಕನ್ನಡ ಹೀರೋ ಆ್ಯಸ್ ಅ DJ ಯಾರು ಅಂತ, ಮೋಸ್ಟ್ಲಿ ಎಲ್ಲರೂ ಗಣೇಶ್ ಅನ್ನೋರು, ಗೋಲ್ಡನ್ ಸ್ಟಾರ್ ಗಣೇಶ್ ಅಂತಲೇ ಅನ್ನೋರು. ಐ ಆಮ್ ಟಾಕಿಂಗ್ ಅಬೌಟ್ ಅವ್ರದ್ದು ಆ ಮೂವಿ ರಿಲೀಸ್ ಆಗಿತ್ತಲ್ಲ, ಹೌದು, ಮುಂಗಾರು ಮಳೆ ಟೈಮಲ್ಲಿ. ಆ ಟೈಮಲ್ಲಿ ನಾನು ಕೆಲವೊಂದು ರಿಮಿಕ್ಸ್ ಮಾಡಿದ್ದೆ. ತುಂಬ ಕ್ರೇಜ್ ಇತ್ತು ಜನಕ್ಕೆ ಅವಾಗ. ಆ ಕ್ರೇಜ್ ಈಗ ಮತ್ತೆ ನಾನು ಆ ಒಂದು ಟೈಮ್ ಆದಮೇಲೆ
ಆ ಥರ ಕ್ರೇಜ್ ಈಗಲೂ ನಾನು ಯಾವತ್ತೂ ನೋಡೇ ಇಲ್ಲ. ಎಷ್ಟೋ ಜನ ಹೀರೋಸ್ ಬಂದರು ಹೋದರು, ಎಷ್ಟೋ ಮೂವೀಸ್ ಬಂತು, ಬಟ್ ಆ ಕ್ರೇಜ್ ಇದೆಯಲ್ಲ ಗೋಲ್ಡನ್ ಸ್ಟಾರ್ ಗಣೇಶ್ಗೆ ಈಗಲೂ ಫೆಂಟಾಸ್ಟಿಕ್. ಅದು ಮೈ ಜುಮ್ ಅನ್ನತ್ತೆ ನೆನೆಸ್ಕೊಂಡ್ರೆ. ಸೊ 93.5 ರೆಡ್ FM ಅಲ್ಲಿದ್ದೆ. ಸೊ ದಿಸ್ ಇಸ್ ಸಮಥಿಂಗ್ ಐ ವಾಸ್ ವೆರಿ ಹ್ಯಾಪಿ ಡೂಯಿಂಗ್. ತುಂಬ ಕಮೆಂಟ್ಸ್ ಬರೋದು, ತುಂಬ ಜನ ಆನ್ ಏರ್ ನನ್ನ ಹತ್ರ ಮಾತಾಡೋರು, ಹುಡ್ಕೊಂಡು ಬರೋರು, ಗಿಫ್ಟ್ ಕೊಡೋರು, ಎಷ್ಟೊಂದು ಜನ ಲೆಟರ್ಸ್ ಕಳಿಸೋರು, ಯಾರು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅದೆಲ್ಲ ಒಂದು ಖುಷಿ. ಅದು ಯಾರೋ ನಿಮ್ಗೆ ಗೊತ್ತಿಲ್ಲದೆ ಇರೋದು ಲೆಟರ್ಸ್ ಕಳಿಸೋದು, ಗಿಫ್ಟ್ ಕಳಿಸೋದು, ಐ ಲವ್ ಯು ಅನ್ನೋದು, ಮದುವೆ ಆಗ್ತೀಯಾ ಅಂತ ಕೇಳೋದು, ಮೀಟ್ ಮಾಡ್ತೀಯಾ ಅಂತ ಕೇಳೋದು, ಐ ಆಮ್ ಯುವರ್ ಫ್ಯಾನ್ ಅಂತ ಕೇಳೋದು. ಸೊ ಈ ಥರ ಎಲ್ಲ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಅ ಲಾಟ್. ಆ್ಯಂಡ್ another experience is going to different cities and playing. ಬೇರೆ ಕಡೆ ಹೋದಾಗ ದ ವೇ ದೇ ಟ್ರೀಟ್ ಯು, ದ ವೇ ದೇ ರೆಸ್ಪೆಕ್ಟ್ ಯು, ನಿಮ್ಗೆ ಏರ್ಪೋರ್ಟಲ್ಲಿ ಪಿಕಪ್ ಆಗಲಿ, ಅಲ್ಲಿ ನಿಮ್ಗೆ ಹಾಸ್ಪಿಟಾಲಿಟಿ ಕೊಡೋದಾಗಲಿ. ಸೊ ದೀಸ್ ಆರ್ ಆಲ್ ಫೆಂಟಾಸ್ಟಿಕ್. ಅಲ್ಲಿರೋ ಜನ ನಿಮ್ಮನ್ನು ಒಪ್ಕೊತಾರೆ, ಮೆಚ್ತಾರೆ. ಅದು ಎಸ್ಪೆಷಲಿ ಬೆಂಗಳೂರು ಅಂದಿದ ತಕ್ಷಣ ವಾವ್ ಅಂತಾರೆ. ಅದೊಂದು ನಮ್ಮ ಬೆಂಗಳೂರಲ್ಲಿ ಹುಟ್ಟಿರೋ ಪುಣ್ಯ ಅದು. ಎಲ್ಲೇ ಹೋದ್ರೂ ವೆರ್ ಆರ್ ಯು ಫ್ರಮ್ ಅಂತ ಯಾರಾದರೂ ಕೇಳಿದ್ರೆ ಫ್ರಮ್ ಬ್ಯಾಂಗ್ಳೂರ್ ಅಂತ ಅಂದರೆ ಅಥವಾ ಬೆಂಗಳೂರು ಅಂತ ಅಂದರೆ ವಾವ್ ಅಂತಾರೆ. ಸೊ ದ್ಯಾಟ್ಸ್ ಹೌ ಇಟ್ ಈಸ್. ಅದೊಂದು. ಆಮೇಲೆ ನಿಮಗೆ ಒಳ್ಳೆ ನೆಟ್ವರ್ಕ್ ಆಗುತ್ತೆ. ಎಲ್ಲ ಫೀಲ್ಡಲ್ಲೂ ನಿಮ್ಗೆ ನೆಟ್ವರ್ಕ್ ಆಗ್ತಾರೆ, ಕನೆಕ್ಟ್ ಆಗ್ತಾರೆ. ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಿಮ್ಮ ಕರಿಯರ್ನೆಲ್ಲೋ ಅದನ್ನು ಬೆಳೆಸ್ಕೊಂಡು ಹೋಗ್ಬೋದು. ಅದನ್ನು ನಾನು ಮಾಡಿದ್ದೀನಿ, ಅದರಿಂದ ತುಂಬ ಉಪಯೋಗ ಆಗಿದೆ. ಮೂವಿಗೆ ಮ್ಯೂಸಿಕ್ ಮಾಡ್ತೀಯಾ ಅಂತ ಒಂದ್ಸಲಿ ಅಪ್ರೋಚ್ ಮಾಡಿದರು, ಬಟ್ ನನಗೆ ಅದು ಆ ಟೈಮಲ್ಲಿ ಆಗಲಿಲ್ಲ. ಸೊ ಹ್ಯಾಡ್ ಟು ಡ್ರಾಪ್ ಇಟ್. ಆ್ಯಂಡ್ ಈ ಥರ ಸುಮಾರಿದೆ. ಕೆಟ್ಟದೇನು ಅಂತ ಅಂದರೆ ಈಗ ಮ್ಯೂಸಿಕ್ ಪ್ಲೇ ಮಾಡೋ ಟೈಮಲ್ಲಿ ಯಾರೋ ಕುಡ್ದು ಬಂದು ಮ್ಯೂಸಿಕ್ ಸ್ಟಾಪ್ ಮಾಡೋದು, ಯಾರೋ DJ-ಗೆ ಬೈಯೋದು, ಇದೆಲ್ಲ ಆಗಿದೆ. ಹ್ಯಾಂಡಲ್ ಮಾಡ್ತೀರಿ ಅಂತವನ್ನೆಲ್ಲ? ಪಕ್ಕದಲ್ಲಿ ಬೌನ್ಸರ್ಸ್ ಇರ್ತಾರೆ, ಮ್ಯಾನೇಜ್ ಮಾಡ್ತಾರೆ. DJ-ಗೆ ಅಂತಲೇ ಸೆಪ್ರೇಟಾಗಿ ಒಂದು ಬೌನ್ಸರ್ಸ್ ಇರ್ತಾರೆ. ಆ ಥರ ಎಲ್ಲ ಮಾಡಬಾರ್ದು ಅಂತ ಪಬ್ಲಿಕ್ನ ಕೇಳ್ಕೊತೀನಿ. ಬಿಕಾಸ್ ಅವರೇ ಒಂದು ಮೂಡಲ್ಲಿ ಬಂದಿರ್ತಾರೆ. ಕೇಳಿ, ಇಲ್ಲ ಅಂತ ಅಲ್ಲ, ಬಟ್ ದೆರ್ ಇಸ್ ಅ ವೇ ಟು ಆಸ್ಕ್. ಒಂದು ರೀತಿ ಇದೆ. ಅದು ಮಾಡೋ ಇದು ಮಾಡೋ ಅಂತ ಅಂದರೆ ಅದು ಭಾರಿ ತಪ್ಪಾಗುತ್ತದೆ. ಆ ಥರ ಸುಮಾರು ಸಲ ಆಗಿದೆ. ವೆರಿ ಡೈನಮಿಕ್ ಪ್ರೊಫೆಷನ್. ತುಂಬ ಡೈನಮಿಕ್ ಪ್ರೊಫೆಷನ್ ಸರ್. ತುಂಬ ಇಂಟ್ರೆಸ್ಟಿಂಗ್, ತುಂಬ ಡೈನಮಿಕ್. ಇದಕ್ಕೆ ಎಂಡೇ ಇಲ್ಲ. ನಾನೇ ಬೆಸ್ಟ್ ಅಂತ ಯಾರು ಅನ್ಕೊತಾರೋ ಅದು ಬೆಸ್ಟೇ ಯಾವಾಗಲೂ ಇರೋಕ್ಕಾಗಲ್ಲ. ಬಿಕಾಸ್ ಇದಕ್ಕೆ ಕೊನೆಯೇ ಇಲ್ಲ. ಇದರ ಡೆಪ್ತ್ ಏನು ಅಂತ ಯಾರಿಗೂ ಗೊತ್ತೇ ಇಲ್ಲ. ನಿಮಗೆ ಲೈಫ್ ಸ್ಪ್ಯಾನ್ ಚಿಕ್ಕದಿರುತ್ತೆ, ಮಾಡೋದು ತುಂಬ ದೊಡ್ಡದಿರುತ್ತೆ. ನೀವು ಅದರಿಂದ ಚೇಂಜ್ ಮಾಡ್ತಾ ಎಲ್ಲಿ ನಿಮಗೆ ಎಷ್ಟು ವರ್ಷ ಆಗಿರುತ್ತೆ ಅಂತ ನಿಮಗೆ ಗೊತ್ತಾಗಲ್ಲ. ಹಿಂಗೆ ತಿರುಗಿ ನೋಡಿದಾಗ 10 ವರ್ಷ ಆಯ್ತಾ ಅನಿಸುತ್ತೆ. ಈಗ ನಾನು ಆಲ್ಮೋಸ್ಟ್ 20 ಇಯರ್ಸ್ ಆಗ್ತಾಯಿದೆ ನಾನು DJ ಪ್ಲೇ ಮಾಡಿ. ನೆನೆಸ್ಕೊಂಡ್ರೆ ಈಗಲೂ ಮೊನ್ನೆ ಶುರು ಮಾಡ್ದಂಗಿದೆ. ಬಟ್ ಈ ನಡುವೆ ನನಗೆ ಪರ್ಸ್ನಲ್ಲಾಗಿ ಗೊತ್ತಿರೋ DJs ಎಲ್ಲ ನಮ್ಮ ಕನ್ನಡದ ಹುಡುಗರು ಇದ್ದಾರೆ. ಅವರು ಯಾರಿಗೂ ಏನು ಕಮ್ಮಿ ಇಲ್ಲ, ಹೋಯ್ತು ಆ ಜಮಾನ ಎಲ್ಲ. ಈ ಕನ್ನಡದವರು ಈ ಲೋಕಲ್ DJಗಳು ಪ್ಲೇ ಮಾಡೋಕ್ಕಾಗಲ್ಲ ಅಥವಾ ಅವ್ರಿಗೆ ಕೆಲಸ ಇಲ್ಲ ಅಂತ ಅಲ್ಲ. ನಮ್ಮ ಹುಡುಗರು ತುಂಬ ಟ್ಯಾಲೆಂಟೆಡೇನೆ. ಈಗ ಚೇಂಜ್ ಆಗಿದೆ. ಈಗ ಸೀನ್ ತುಂಬಾ ಚೇಂಜ್ ಆಗಿದೆ ಈಗ. ಅದೊಂದು ತುಂಬ ಸಂತೋಷದ ವಿಷಯ. ತುಂಬ ಜನ ಕನ್ನಡ DJಗಳೆಲ್ಲ ಒಳ್ಳೊಳ್ಳೆ ರೀಮಿಕ್ಸ್ ಮಾಡ್ತಾರೆ. ನಿಮ್ಗೆ ಯಾವ ಜಾನರ್ ಬೇಕು ಹೇಳಿ, ಎಲ್ಲ ಥರ ಮಾಡ್ತಾರೆ ಈಗ. ಯಾವ ಸ್ಟ್ಯಾಂಡರ್ಡಿಗೆ ಬೇಕು ಎಲ್ಲ ಥರ ಮಾಡ್ತಾರೆ. ಸೊ ಅದೊಂದು ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗಿದೆ. ಇನ್ನೂ ಬೆಳಿಬೇಕಿದ್ರು. ಯಾವಾಗಲೂ ನಾವು ಬೇರೆ ಕಡೆಯಿಂದ DJಗಳನ್ನ ಕರೆಸ್ಕೊಳ್ಳೋದಲ್ಲ, ನಮ್ಮವ್ರು ಬೇರೆ ಕಡೆ ಹೋಗಿ ಪ್ಲೇ ಮಾಡಬೇಕು. ಅದು ಇಂಪಾರ್ಟೆಂಟ್. ಅದು ಇದನ್ನು ಫುಲ್ ಟೈಮ್ ಪ್ರೊಫೆಷನ್ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ 100%. ಈಗ ಏನು ಬೇಕು ಲೈಫಲ್ಲಿ? ಒಂದು ಒಳ್ಳೆ ಮನೆ ಬೇಕು, ಒಂದು ಕಾರ್ ಬೇಕು, ನಿಮಗೆ ಯಾವುದಕ್ಕೂ ಏನು ಕಮ್ಮಿ ಆಗದೆ ಇರೋ ಥರ ನೋಡ್ಕೊಬೇಕು. ಆ ಲೆವೆಲ್ವರೆಗೂ ರೀಚ್ ಆಗ್ಬೋದು. ಗೋವಾ, ಮುಂಬೈ, ಪುಣೆ, ಡೆಲ್ಲಿ, ಕೊಚ್ಚಿ, ಇದು ಇಂಡಿಯಲ್ಲಿ ಯಾವ್ಯಾವ ಸಿಟೀಸ್ ಇದೆಯೋ ಎಲ್ಲ ಪ್ಲೇ ಮಾಡಿದ್ದೀನಿ. ದುಬೈಯಲ್ಲಿ ಒಂದು ಸರಿ ಪ್ಲೇ ಮಾಡಿದ್ದೀನಿ, ಥೈಲ್ಯಾಂಡಲ್ಲಿ ಒಂದು ಸರಿ ಪ್ಲೇ ಮಾಡಿದ್ದೀನಿ, ಕೊಲಂಬೋಲಿ ಒಂದು ಸರಿ ಪ್ಲೇ ಮಾಡಿದ್ದೀನಿ. ಸೊ ದೀಸ್ ಆರ್ ದಿ 3 ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ಸ್. ಆ್ಯಂಡ್ ಯು ನೇಮ್ ದ ಸಿಟಿ ಇನ್ ಇಂಡಿಯಾ, ಐ ಹ್ಯಾವ್ ಪ್ಲೇಡ್ ಎವ್ರಿವೇರ್. ಅದಕ್ಕೆ ಅಂತಲೇ ಒಂದು ಮಾರ್ಕೆಟಿಂಗ್ ಟೀಮ್ ಇರುತ್ತೆ. ಅವ್ರು ಅಪ್ರೋಚ್ ಮಾಡ್ತಾರೆ ಕ್ಲಬ್ಸ್ನ. ಆರ್ಟಿಸ್ಟ್ ಪ್ರೊಫೈಲ್ನ ಕಳಿಸಿ, ಈ ಥರ ನಮ್ಮ ಹತ್ರ ಆರ್ಟಿಸ್ಟ್ ಇದ್ದಾರೆ, ನಿಮ್ಮ ಕ್ಲಬ್ಬಲ್ಲಿ ಒಂದು ಸರಿ ಪ್ಲೇ ಮಾಡಿಸಿ ಅಂತ ಅಪ್ರೋಚ್ ಮಾಡಿದಾಗ, ಅವರು ಪ್ರೊಫೈಲ್ ನೋಡಿದಾಗ ಎಷ್ಟು ಜನ ನಿಮ್ಮ ಫಾಲೋವರ್ಸ್ ಇದ್ದಾರೆ, ನಿಮ್ಮ ಪ್ರೊಫೈಲ್ ತೂಕ ಎಷ್ಟು ಅಂತ ನೋಡ್ತಾರೆ, ನಿಮ್ಮ ಎಕ್ಸ್ಪೀರಿಯನ್ಸ್ ನೋಡ್ತಾರೆ, ಎಷ್ಟು ರೀಮಿಕ್ಸಸ್ ಮಾಡಿದ್ದೀರಾ ಅಂತ ನೋಡ್ತಾರೆ. ಅದೆಲ್ಲ ನೋಡಿ ನಿಮ್ಗೊಂದು ರೇಟ್ ಫಿಕ್ಸ್ ಮಾಡ್ತಾರೆ. ಅದು ಯಾರಿಗೆ? ಮಾರ್ಕೆಟಿಂಗ್ ಏಜೆನ್ಸಿ ಅವ್ರಿಗೆ. ಯಾರು ನಿಮ್ಮನ್ನು ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಾರೋ ಅವ್ರಿಗೆ. ಅವರು ನಿಮ್ಮನ್ನು ಪ್ರಮೋಟ್ ಮಾಡ್ತಾರೆ. ಅದೊಂದು. ಕೆಲವು DJಗಳು ಅವರೇ ಸೆಲ್ಫ್ ಕ್ಲಬ್ಸ್ನ ಕಾಂಟ್ಯಾಕ್ಟ್ ಮಾಡ್ಕೊತಾರೆ, ಈವೆಂಟ್ ಆರ್ಗನೈಸರ್ಸ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಇದು ಒಂದು ಫೇಸ್ ಅಷ್ಟೇ. ಒಂದು ಸಲ ನಿಮ್ಗೆ ಅದು ಐಡಿಯಾ ಹೆಂಗೆ ಅಂತ ಗೊತ್ತಾದರೆ ಆಟೋಮ್ಯಾಟಿಕ್ಕಾಗಿ ನೆಟ್ವರ್ಕ್ ಬಿಲ್ಡ್ ಆಗುತ್ತೆ. ಆಟೋಮ್ಯಾಟಿಕ್ಕಾಗಿ ಆ ಕಮ್ಯುನಿಕೇಷನ್, ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಆ್ಯಂಡ್ ಬಿಸ್ನೆಸ್ ಅದು ಆಟೋಮ್ಯಾಟಿಕ್ಕಾಗಿ ಆಗುತ್ತೆ. 100% ಆಗುತ್ತೆ. ಆ್ಯಂಡ್ ಸೋಷಿಯಲ್ ಮೀಡಿಯಾ, ಟುಡೇ ಸೋಷಿಯಲ್ ಮೀಡಿಯಾ ಇಸ್ ವೆರಿ ವೆರಿ ಸ್ಟ್ರಾಂಗ್. ಆ್ಯಂಡ್ ದಟ್ ಈಸ್ ಆ್ಯಕ್ಚುಲಿ ಹೆಲ್ಪಿಂಗ್ ಅ ಲಾಟ್ ಆಫ್ ಪೀಪಲ್ ಟು to meet the right person, to meet the right company, to get in touch with the right clubs and get the gigs. Very powerful. ತುಂಬ ಥ್ಯಾಂಕ್ಸ್ ಹೇಳಬೇಕು, ಎಸ್ಪೆಷಲಿ ಇನ್ಸ್ಟಾಗ್ರಾಮ್ಗೆ. ಫೇಸ್ಬುಕ್ ಇತ್ತು, ಈಗ ಫೇಸ್ಬುಕ್ ಇಲ್ಲ. ಇಟ್ಸ್ ಆಲ್ ಅಬೌಟ್ ಇನ್ಸ್ಟಾಗ್ರಾಮ್ ಈಗ. ಸೊ ಇನ್ಸ್ಟಾಗ್ರಾಮ್ ಇಸ್ ವೆರಿ ವೆರಿ ಯೂಸ್ಫುಲ್.
ಸರ್ ಇದು ಫಸ್ಟ್ ಟೈಮಲ್ಲ ನೀವು ಕೇಳ್ತಾ ಇರೋದು, ತುಂಬ ಜನ ನನಗಿದು ಕೇಳಿದ್ದಾರೆ. ನನಗೆ ಅದು ಯಾವ ರೀತಿಲಿ ಭಾರತೀಯ ಸಂಸ್ಕೃತಿ ಇಮೇಜ್ ಡ್ಯಾಮೇಜ್ ಆಗುತ್ತೆ ಅಂತ ನನಗೆ ಈಗಲೂ ನನಗೆ ಅರ್ಥ ಆಗಿಲ್ಲ. ಈಗ ನಾನು ಮಹಾರಾಷ್ಟ್ರಾಗೆ ಹೋದರೆ ಅವರು ಮರಾಠಿ ಲ್ಯಾಂಗ್ವೇಜಲ್ಲಿ, ಅವ್ರ ಲೋಕಲ್ ಲ್ಯಾಂಗ್ವೇಜಲ್ಲಿ ಅವ್ರು ಮ್ಯೂಸಿಕ್ ಎಂಜಾಯ್ ಮಾಡ್ತಾ ಇರ್ತಾರೆ. ಕರೆಕ್ಟ್ ಅಲ್ವಾ? ಸೊ ಏನು ತಪ್ಪದ್ರಲ್ಲಿ? ಅವ್ರು ಇಲ್ಲಿ ಬಂದಾಗ ಇಲ್ಲಿ ಮರಾಠಿ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರೆ ಅದರಲ್ಲಿ ಪ್ರಾಬ್ಲಮ್ ಏನು? ಅದು ವೆನ್ ಇಟ್ ಕಮ್ಸ್ ಟು ವಿದಿನ್ ಇಂಡಿಯಾ. ಭಾರತೀಯ ಸಂಸ್ಕೃತಿ ಅಂತ ಲ್ಯಾಂಗ್ವೇಜ್ಗೆ ಏನು ಸಂಸ್ಕೃತಿ ಇದೆ ಸರ್, ನೀವು ಹೇಳಿ ಸರ್, ಯು ಟೆಲ್ ಮಿ ಸರ್. ಎಲ್ಲ ದೇಶದಲ್ಲೂ ಅವ್ರವ್ರದ್ದೇ ಲ್ಯಾಂಗ್ವೇಜ್ ಇರುತ್ತೆ, ಅವ್ರವ್ರಿಗೆ ಹೆಂಗೆ ಬೇಕೋ ಆ ಥರ ಸೆಲೆಬ್ರೇಟ್ ಮಾಡ್ಕೊತಾರೆ. ಅವ್ರದ್ದೇ ಒಂದು ಕಸ್ಟಮ್ ಇರುತ್ತೆ, ಟ್ರೆಡಿಷನ್ಸ್ ಇರುತ್ತೆ, ಅವ್ರದ್ದೇ ಎಲ್ಲ ಇರುತ್ತೆ. ಸೊ ಯಾವ ರೀತಿಲಿ ನಮಗಿದು ಡ್ಯಾಮೇಜ್ ಆಗುತ್ತೆ ಅಂತ ನನಗೆ ಈಗಲೂ ನಂಗೆ ಅರ್ಥ ಆಗಲ್ಲ. ಯಾರಾದರೂ ಕ್ವೆಶನ್ ಕೇಳಿದಾಗೆ ಹೆಂಗೆ ಗುರು ಇದೆಲ್ಲ, ಹೌ ಆರ್ ಯು ಇವನ್ ಥಿಂಕಿಂಗ್ ಆನ್ ದೋಸ್ ಲೈನ್ಸ್ ಅಂತ ನಾನು ಐ ಆಸ್ಕ್ ಪೀಪಲ್. ಅಲ್ಲ ಅವ್ರಂತಾರೆ ನೀವು ವೆಸ್ಟರ್ನ್ ಕಲ್ಚರ್ ಅಂತ ಹೇಳ್ತಾರೆ. ಏನು ವೆಸ್ಟರ್ನ್ ಕಲ್ಚರ್ ಹೆಂಗಿದೆ ಸರ್? ಬಟ್ಟೆ ಹಾಕೋತಾರೆ, ಓಡಾಡ್ತಾರೆ ಸರ್. ಬಟ್ಟೆ ಹಾಕೊಳ್ಳೋದು ಐ ಥಿಂಕ್ ಅದು ಅವ್ರವ್ರ ಇಷ್ಟ. ವಿ ಲಿವ್ ಇನ್ ಅ ಫ್ರೀ ಕಂಟ್ರಿ. ಇಂಡಿಯಾ ಇಸ್ ಅ ಫ್ರೀ ಕಂಟ್ರಿ. ಎವ್ರಿಬಡಿ ಹ್ಯಾಸ್ ಗಾಟ್ ದ ರೈಟ್ ಟು ಸ್ಪೀಕ್ ವಾಟ್ ದೇ ವಾಂಟ್, ಡೂ ವಾಟ್ ದೇ ವಾಂಟ್, ಆಸ್ ಲಾಂಗ್ ಇಟ್ ಇಸ್ ವಿದಿನ್ ದಿ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ ಆರ್ ವಿದಿನ್ ದಿ ಲೀಗಲ್ ಫ್ರೇಮ್ ಅಲ್ವಾ? ಈಗ ಯಾರೋ ಒಂದು ತುಂಡು ಬಟ್ಟೆ ಹಾಕೊತಾರೆ ಅಂದರೆ ಅವ್ರ ದುಡ್ಡು ಅವ್ರ ಶೋಕಿ ಮಾಡಲಿ ಬಿಡಿ, ತಪ್ಪೇನದ್ರಲ್ಲಿ? ಈಗ ಯಾರೋ ಕುಡಿತಾರೆ, ಅವ್ರ ಇಷ್ಟ. ಕುಡಿದ್ರೆ ಅವ್ರಿಗೆ ಡ್ಯಾಮೇಜು, ಅವ್ರಿಗೆ ಗೊತ್ತಿರುತ್ತೆ. ಈಗ ಅಡ್ವರ್ಟೈಸ್ಮೆಂಟಲ್ಲಿ ಇರುತ್ತೆ ಕುಡಿದ್ರೆ ಅದು ನಿಮಗೆ ಹಾನಿಕಾರಕ ಅಂತ, ಗೊತ್ತಿದ್ದು ಕುಡಿತಾರೆ. ಸೊ ನಾವು ಫೋರ್ಸ್ ಮಾಡೋಕ್ಕಾಗಲ್ಲ. ಇಟ್ಸ್ ಅಪ್ ಟು ದೆಮ್. ನಾವು ಯಾರೂ ಅಲ್ಲ ಯಾರನ್ನೂ ಫೋರ್ಸ್ ಮಾಡೋಕ್ಕೆ. ಫೋರ್ಸ್ ಮಾಡಿ ಯಾರನ್ನೂ ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ ಯಾವತ್ತೂ. ಸೊ ತುಂಬ ತಪ್ಪದು. ಬಟ್ಟೆ ಇದನ್ನು ತುಂಬ ಹುಡುಗಿ ತುಂಬ ಚಿಕ್ಕ ಬಟ್ಟೆ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಅಂತ. ಹೆಣ್ಮಕ್ಳು ಕುಡಿತಾರೆ ಅಂದರೆ ಸರ್ ಹೋಯ್ತು ಆ ಜಮಾನ. ಈಗ ಎಲ್ಲರೂ ಇಂಡಿಪೆಂಡೆಂಟೇ. ಈಗ ಆಲ್ ವಿಮೆನ್ ಆರ್ ಇಂಡಿಪೆಂಡೆಂಟ್. ನಾವು ಎಲ್ಲರೂ ದುಡಿತಾರೆ 90%. ಈಗ ಎಲ್ರಿಗೂ ಏನು ಎತ್ತ ಅಂತ ಗೊತ್ತು. ವಿಮೆನ್ ರೈಟ್ಸ್ ನಿಮಗೆ ಗೊತ್ತು. ಇವಾಗ 33% ಆಗಿದೆ ಇವಾಗ, ಮೊನ್ನೆ ರೀಸೆಂಟ್ ಬಿಲ್ ಪಾಸ್ ಮಾಡಿರೋದು. ಸೊ ಹಂಗೆಲ್ಲ ನಮಗೆ ಗೌರ್ಮೆಂಟೇ ಸಪೋರ್ಟ್ ಮಾಡ್ತಾ ಇರಬೇಕಂದಾಗ ವೈ ಶುಡ್ ಪೀಪಲ್ ಆ್ಯಕ್ಚುಲಿ ರೆಸ್ಟ್ರಿಕ್ಟ್ ದೆಮ್ಸೆಲ್ಫ್ ಫ್ರಮ್ ಡೂಯಿಂಗ್ ವಾಟ್ ದೇ ರಿಯಲಿ ಲವ್ ಡೂಯಿಂಗ್? ಏನೂ ತಪ್ಪಿಲ್ಲ ಅದರಲ್ಲಿ. ಪುರಾತನ ಸಂಸ್ಕೃತಿ ಅಂದರೆ ಅದಕ್ಕೆ ಅಂತಲೇ ಒಂದು ಸೆಟ್ ಆಫ್ ಜನ. ಈಗ ನನ್ನ ಪ್ರೀವಿಯಸ್ ಜನ್ರೇಷನ್, ಈಗ ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ಮನೆಗೆ ನೀವು ಹೋದಾಗ ನಾನು ಯಾವ ರೀತಿಲಿ ಮಾತಾಡ್ತಾ ಇದ್ದೀನಿ ಆ ಥರ ಖಂಡಿತವಾಗ್ಲೂ ಯಾವತ್ತೂ ಆ ಥರ ಮಾತಾಡಲ್ಲ. ತುಂಬ ಸಾಫ್ಟ್ ಜನ. ಈಗಲೂ ದೇವರು ಅದು ಇದು ಅಂದ್ಕೊಂಡೇ ದಿನ ಕಳೀತಾ ಇರ್ತಾರೆ. ಸಂಸ್ಕೃತಿ ಅಂತ ನೀವೇನು ಹೇಳಿದ್ರಲ್ಲ, ನಮ್ಮ ಮನೆಗೆ ಒಂದ್ಸಲಿ ಬಂದರೆ ನಿಮಗೆ ಆ್ಯಕ್ಚುಲಿ ಗೊತ್ತಾಗುತ್ತೆ ನಿಮಗೆ. ಅದು ಆ ಪ್ರೀವಿಯಸ್ ಜನ್ರೇಷನ್ ಇತ್ತು. ಈಗ ಜನ್ರೇಷನ್ ಚೇಂಜ್ ಆಗಿದೆ. ಈಗ ರಿಕ್ವೈರ್ಮೆಂಟ್ ಬೇರೆ ಇದೆ, ಏನೂ ಮಾಡೋಕ್ಕಾಗಲ್ಲ. ಜನ ಚೇಂಜ್ ಆಗ್ತಾ ಇರ್ತಾರೆ, ರಿಕ್ವೈರ್ಮೆಂಟ್ ಬೇರೆ ಆಗ್ತಾ ಇರುತ್ತೆ. ಆಮೇಲೆ ವಿ ಲಿವ್ ಇನ್ ಬ್ಯಾಂಗ್ಳೂರ್. ಎಲ್ಲ ಥರದ ಜನನೂ ಇದರಲ್ಲಿ. ಥ್ರೂ ಔಟ್ ದ ವರ್ಲ್ಡ್ ಪೀಪಲ್, ಲಾಟ್ ಆಫ್ ಪೀಪಲ್ ಫ್ರಮ್ ಅರೌಂಡ್ ದ ವರ್ಲ್ಡ್ ಸ್ಟೇ ಹಿಯರ್. ಸೊ ಎಲ್ರಿಗೂ ನಮಗೂ ಒಂದು ಕಡೆ ಅವ್ರಿಗೆ ಏನು ಬೇಕು ಅಂತ ಕೊಡೋದು, ಅದರಲ್ಲಿ ಏನು ತಪ್ಪಿದೆ ಸರ್ ಇದರಲ್ಲಿ? ಈಗ ನಾನು ನಿಮ್ಗೊಂದು ಹೇಳ್ತೀನಿ ಸರ್. USA ನೀವು ಹೋಗ್ಬಿಟ್ಟು ಇಂಡಿಯನ್ ಫ್ಲ್ಯಾಗ್ನ ಹಾಯ್ಸ್ಟ್ ಮಾಡ್ಬೋದು, ಕರೆಕ್ಟಾ? ಅಲ್ಲಿ ಏನು ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ನಮ್ಮ ಇಂಡಿಯನ್ಸ್ ಯಾರ್ಯಾರು ಅಲ್ಲಿರ್ತಾರೋ, ನಮ್ಮ ರಿಪಬ್ಲಿಕ್ ಡೇ ದಿನನೋ ಇಂಡಿಪೆಂಡೆನ್ಸ್ ಡೇ ದಿನನೋ ಅಲ್ಲಿ ಹೋಗ್ಬಿಟ್ಟು ಹಾಯ್ಸ್ಟ್ ಮಾಡ್ತಾರೆ. ಬೇರೆ ದೇಶದ ಫ್ಲ್ಯಾಗ್ನ ಇಲ್ಲಿ ಹಾಯ್ಸ್ಟ್ ಮಾಡೋಕ್ಕೆ ಬಿಡ್ತಾರಾ? Can you see the difference? This is the difference. To an extent, yes, see, life is a hustle. Every day ಬೆಳಗ್ಗೆ ಎದ್ದಾಗಿಂದ ರಾತ್ರಿ ನೀವು ಕೆಲಸ ಮುಗಿಸ್ಕೊಂಡು ಬರೋವರೆಗೂ ಇಟ್ಸ್ ನಾಟ್ ಅನ್ ಈಸಿ ಥಿಂಗ್. ಈಗ ನಿಮ್ಮ ಕೆಲಸ ತುಂಬ ಈಸಿ ಅಂತ ಅನ್ಕೊತೀನಿ. ಕ್ವೆಶನ್ಸ್ ಕೇಳೋದು, ಕ್ಯಾಮ್ರಾ ಇಟ್ಕೊಳ್ಳೋದು, ಕ್ವೆಶನ್ ಶೂಟ್ ಮಾಡೋದು, ಇಂಟರ್ವ್ಯೂ ತೊಗೊಳ್ಳೋದು ಅಂತ. ಅದರಿಂದ ಯು ನೋ ವಾಟ್ ದ ಪೇನ್ ಇಸ್. ದೇರ್ ಹ್ಯಾಸ್ ಟು ಬಿ ಪ್ರಾಪರ್ ಪ್ಲ್ಯಾನಿಂಗ್. ನಿಮಗೆ ಗೊತ್ತು ಅದರಿಂದ ಏನೇನೆಲ್ಲ ಇರುತ್ತೆ ಅಂತ. ಸೊ ಅವ್ರವ್ರ ಪ್ರೊಫೆಷನಲ್ಲಿ ಅವ್ರವ್ರ ಲೆವೆಲ್ಗೆ ಪ್ರಾಬ್ಲಮ್ಸ್ ಇರುತ್ತೆ, ಕಮಿಟ್ಮೆಂಟ್ಸ್ ಇರುತ್ತೆ, ರಿಸ್ಕ್ ಇರುತ್ತೆ, ಎಲ್ಲ ಥರ ಇರುತ್ತೆ. ಇಫ್ ಯು ಆಸ್ಕ್ ಮೀ ಪರ್ಸ್ನಲಿ, ಐ ಆಮ್ ಡೂಯಿಂಗ್ ಓಕೆ ಇನ್ ಲೈಫ್. ನನಗೆ ಖುಷಿ ಏನು, ನಾನು ಮ್ಯೂಸಿಕ್ ಯಾವಾಗ ಪ್ಲೇ ಮಾಡ್ತೀನಿ ಅಂತ. ಯಾವಾಗ ಒಂದು 100 ಜನ 1000 ಜನ ನೋಡ್ತೀನೋ, ನಾನು ಯಾವಾಗ ಪ್ಲೇ ಮಾಡ್ತೀನೋ, ಅವ್ರು ಯಾವಾಗ ಖುಷಿ ಪಡ್ತಾರೋ, ಅವರು ಡ್ಯಾನ್ಸ್ ಮಾಡೋದ್ರನ್ನ ನೋಡಿ ನಾನು ಎಂಜಾಯ್ ಮಾಡ್ತೀನಲ್ಲ, ದಟ್ ಈಸ್ ಫಾರ್ ಮೀ ಹ್ಯಾಪಿನೆಸ್. ಅಷ್ಟೇ, ಬೇರೆ ಇನ್ನೇನೂ ಇಲ್ಲ ನನಗೆ. ಐ ಆಮ್ ಟೆಲಿಂಗ್ ಯು ಆನೆಸ್ಟ್ಲಿ, ಟು ಮೀ DJing is more than anything, and it's given me everything in life. I still want to actually be DJing, for quite some years, and the happiness is when I see my people dance. ಸಂಗೀತ ಅನ್ನೋದೇ ಒಂದು ಲೋಕ. ಅದು ಖಂಡಿತ. ಅಂದರೆ ಸಂಗೀತಕ್ಕೆ ಭಾಷೆ ಇಲ್ಲ ಅಂತಾರೆ, ಅಂದರೆ ಕಲೆಗೆ ಭಾಷೆ ಇಲ್ಲ ಅಂತಾರೆ. ಆರ್ಟ್, ಎನಿ ಫಾರ್ಮ್ ಆಫ್ ಆರ್ಟ್, ಅದು ಪೇಂಟಿಂಗ್ ಆಗಲಿ, ಸ್ಕಲ್ಪ್ಟರ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಅದು ಮ್ಯೂಸಿಕ್ಕೇ ಒಂದು ಭಾಷೆ. ಮ್ಯೂಸಿಕ್ಕಿಗೆ ಮನುಷ್ಯರ ಅನೇಕ ನೋವುಗಳನ್ನು ಗುಣಪಡಿಸೋ ಶಕ್ತಿ ಇದೆಯಂತೆ. ಅನೇಕರು ಹೇಳ್ತಾರೆ ಮ್ಯೂಸಿಕ್ ಥೆರಪಿ ಅಂತಲೇ ಇದೆಯಂತೆ. ಎಷ್ಟೋ ಕಡೆ ಥೆರಪಿ ಕೂಡ ಇದೆ ನೋಡಿ. ಅನೇಕ ಆಸ್ಪತ್ರೆಗಳಲ್ಲಿ ಈಗ ಮ್ಯೂಸಿಕ್ ಥೆರಪಿ ದೊಡ್ಡ ಆಸ್ಪತ್ರೆಗಳಲ್ಲಿ ಕೇಳ್ಪಟ್ಟಿದ್ದೀನಿ. ಸಂಗೀತವೇ ಸಮಸ್ಯೆಗಳನ್ನ ಪರಿಹಾರ ಮಾಡುವಂಥ ಶಕ್ತಿ ಇರುವಂಥದ್ದು. ಆ ಸಂಗೀತವನ್ನು ಹೆಚ್ಚು ಶಕ್ತಿಶಾಲಿಯಾಗಿ, ಆ ಮೂಡಿಗೆ ತಕ್ಕ ಹಾಗೆ, ಅಲ್ಲಿರುವ ಪ್ರೇಕ್ಷಕರ
ಮನಸ್ಸಿಗೆ ಅನುಗುಣವಾಗಿ ಉಣಬಡಿಸುವಂತಹ ಕಾಯಕ ಮಾಡ್ತಿರುವಂಥವ್ರು. ಅದರ ಯಾವುದೇ ಮನಸ್ಸಿಗೆ ಅಹಿತಕರವಾದ ಆಗದೇ ಇರೋ ಹಾಗೆ, ಅಂದರೆ ಯಾವುದೋ ಜರ್ಕಾಗುವಂಥದ್ದು, ಇನ್ಯಾವುದೋ ಎಲ್ಲೊಂದು ಎಕ್ಸ್ಟ್ರಾ ಮ್ಯೂಸಿಕ್ ಹಾಕ್ಬಿಟ್ರು ಅನ್ನೋದು ಆ ಥರದ್ದು ಯಾವುದೂ ಮಾಡದೆ ಒಂದು ಫ್ಲೋನಲ್ಲಿ ಗೊತ್ತೇ ಆಗದ ಹಾಗೆ ಆ ಮ್ಯೂಸಿಕ್ನ ಕ್ಯಾರಿ ಮಾಡುವಂತಹ ಒಂದು ಒಳ್ಳೆಯ ಪ್ರೊಫೆಷನ್ ಡಿಜೆಯಿಂಗ್ ಅಥವಾ ಡಿಸ್ಕೋ ಜಾಕಿ ಪ್ರೊಫೆಷನ್. ಸೊ ಅದ್ರ ಬಗ್ಗೆ ನಮಗೆ ಬಹಳ ಕುತೂಹಲ ಇತ್ತು, ಹೇಗೆ ಆ ಇಡೀ ಪ್ರೊಫೆಷನ್ ಕೆಲಸ ಮಾಡುತ್ತೆ, ಆ ಆರ್ಟಿಸ್ಟ್ ಹೇಗಿರ್ತಾರೆ ಅಂಥೇಳಿ. ಸೊ ಭಾಳ ದೊಡ್ಡ ಕಲಾವಿದರು ನಮ್ಮ ದಿಲೀಪ್ ಅವರು ಸರ್. ಎಸ್, ಸೊ ಡಿ ಜೆ ದಿಲೀಪ್ ಅವರು ಸ್ನೇಹಿತರೆ. ಸೊ ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ? ಹಾಂ, ನಾನು ಖಂಡಿತವಾಗ್ಲೂ ಇನ್ಸ್ಟಾಗ್ರಾಮ್ ಐ ಡಿ, ಫೇಸ್ಬುಕ್ ಐ ಡಿ ಕೊಡ್ತೀನಿ ನಿಮಗೆ. ಎಲ್ಲರೂ ಕನೆಕ್ಟ್ ಆಗಿ ನನ್ನ ಜೊತೆ. ಐ ವಿಲ್ ಗಿವ್ ಯು ಲಾಟ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ಮ್ಯೂಸಿಕ್, ಅಬೌಟ್ ಇವೆಂಟ್ಸ್. ಫಾಲೋ ಮೀ ಆ್ಯಂಡ್ ಐ ವಿಲ್ ಫಾಲೋ ಯು ಬ್ಯಾಕ್. ಎಸ್, ಸೊ ಹಾಗಾಗಿ ದಿಲೀಪ್ ಅವರು ಧನ್ಯವಾದ. ಇವತ್ತು ಈ ಒಂದು ಹೊಸ ಲೋಕ ಪರಿಚಯ ಆಯಿತು ಅಂತ ಕೇಳ್ತೇನೆ. ಸೊ ಹಾಗಾಗಿ ಸಂಗೀತ ಎಲ್ಲರ ಮನಸ್ಸನ್ನು ಗುಣಪಡಿಸೋ ಶಕ್ತಿ ಇದೆ, ಮನಸ್ಸುಗಳನ್ನು ಸೇರಿಸಲಿ, ಒಡೆಯೋದು ಬೇಡ ಅಂತ ಕೇಳ್ಕೊತೀನಿ ಸರ್. ಧನ್ಯವಾದ ಸರ್. ತುಂಬ ಧನ್ಯವಾದ ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಬೋತ್ ಆಫ್ ಯು. ಕಲಾ ಮಾಧ್ಯಮ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಟೇಕಿಂಗ್ ಮೈ ಬಯೋ. ಐ ಲವ್ಡ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.